ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮಾತಾ ರಾಜಾ ಮತ್ಪಿತಾ ವಾದಿರಾಜಃ ಭ್ರಾತಾ ರಾಜಾ ಮತ್ಸಖಾ ವಾದಿರಾಜಃ ಸರ್ವಸ್ವಂ ಮೇ ವಾದಿರಾಜೋ ದಯಾಳುಃ ನಾನ್ಯದ್ದೈವಂ ನೈವ ಜಾನೇ ನ ಜಾನೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿಕ್ಷೀರಾಂಬುಧೇ ಸ್ವೈರಂ ಭವಘರ್ಮರಿಪೋರ್ಮನಃ ವಿಹರಾಹರಶ್ಚಿತ್ರಚಾರಿತ್ರಚತುರೋರ್ಮಿಷೋ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ರಾಜರು ತೀರ್ಥಕ್ಷೇತ್ರಗಳನ್ನು ಪರ್ಯಟನೆ ಮಾಡ್ತಾ ಬಿದರಹಳ್ಳಿ ವಂಶಪಲ್ಲಿ ಅಂತ ಕರೆದಿದ್ದಾರೆ ಕ್ಷೇತ್ರವನ್ನು. ಬಿದರಹಳ್ಳಿ ಕ್ಷೇತ್ರದಲ್ಲಿರುವ ಅಶ್ವತ್ಥ ವೃಕ್ಷವನ್ನು ಕಂಡು ಮಧ್ಯದಲ್ಲಿ ಕೃಷ್ಣನಿದ್ದಾನೆ, ಅಗ್ರಭಾಗದಲ್ಲಿ ಶಿವನಿದ್ದಾನೆ, ಮೂಲದಲ್ಲಿ ಬ್ರಹ್ಮನಿದ್ದಾನೆ. ಆ ಮೂವರು ದೇವತೆಗಳು ವೃಕ್ಷದಲ್ಲಿ ಸನ್ನಿಹಿತರಿದ್ದಾರಾದ ಕಾರಣ ನಮ್ಮ ಅಭೀಷ್ಟಗಳನ್ನು ಅವರೇ ಪೂರ್ಣ ಮಾಡ್ತಾರೆ ಅಂತ ವರ್ಣನೆ ಮಾಡಿದರು. ಹಾಗೆ ಆ ವೃಕ್ಷ ಅಶ್ವತ್ಥ ವೃಕ್ಷ ಸಾಧಾರಣ ವೃಕ್ಷ ಅಲ್ಲ, ಅದು ತುಂಗೆಯ ದಡದ ಮೇಲೆ ಇದೆ ಆ ವೃಕ್ಷ. ತುಂಗಾ ನದಿಯ ಮೇಲ್ಭಾಗದಲ್ಲಿ ಬೀಸಿ ಬರುವಂಥ ಗಾಳಿ ಆ ವೃಕ್ಷದಲ್ಲಿರುವ ಪ್ರತಿ ಕೊಂಬೆಗಳನ್ನು ಎಲೆಗಳನ್ನು ಚೆನ್ನಾಗಿ ಅಳಗಾಡಿಸ್ತದೆ. ತುಂಗಾತರಂಗ ಪರಿವರ್ತನ ಪೂತವಾತ ಸಂಗೇನ ತೇಂಘ್ರಿ ಪದಲಾನಿ ಚಲಂತಿ ಭಾಂತಿ. ಸಾಮಾನ್ಯವಾಗಿ ವೃಕ್ಷ ಅಂದಾಗ ಗಾಳಿ ಬೀಸಿದ ಕೂಡಲೇ ಅದರದ್ದೆಲ್ಲ ಭಾಗಗಳು ಅಳಗಾಡ್ತಿರ್ತವೆ ಮೇಲ್ಭಾಗದಲ್ಲಿ. ವಾದರಾಜರು ಅದನ್ನು ಕಂಡಾಗಲೂ ಕೂಡ ವರ್ಣನೆ ಮಾಡುವಾಗ ಅಂತಾರೆ, ಸಾಮಾನ್ಯದ ಗಾಳಿ ಬೀಸ್ತು ಅಂತ ತಿಳಿಬೇಡ್ರಿ, ತುಂಗೆಯ ಮೇಲೆ ಬೀಸಿ ಬಂದ ಗಾಳಿ ಬೀಸ್ತು ಅಂತಂದರು. ಆ ಬೀಸಿರುವಂಥ ಗಾಳಿ ಬಹಳ ಪವಿತ್ರವಾದದ್ದು. ಗಾಳಿನೇ ಪವಿತ್ರ, ತುಂಗೆಯ ಮೇಲೆ ಬಂದದ್ದು ಗಾಳಿ ಆದ್ದರಿಂದ ಮತ್ತಷ್ಟು ಪವಿತ್ರ. ಆ ಗಾಳಿಯ ಸಂಪರ್ಕ ವೃಕ್ಷಕ್ಕಾಗ್ತದಾದ್ದರಿಂದ ಈ ವೃಕ್ಷಗಳಲ್ಲಿರುವ ಪ್ರತಿ ದಳಗಳು ಕೂಡ ಚಲಂತಿ ಭಾಂತಿ, ಬಹಳ ಅಳಗಾಡ್ತಾ ಇದ್ದಾವೆ. ಇದು ನಮ್ಮೆಲ್ಲರ ಜನ್ಮ ಜನ್ಮಾಂತರದ ಪಾಪಗಳನ್ನು ಉನ್ಮೂಲನ ಮಾಡ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಅಂತ ವರ್ಣನೆ ಮಾಡಿದರು. ಈ ಶ್ಲೋಕ ಹಿಂದೆ ನಾವು ನೋಡಿದ್ವಿ. ಮುಂದೆ ಆ ಬಿದರಹಳ್ಳಿಯಲ್ಲಿ ಒಂದು ಸೋಮೇಶ್ವರ ಅಂತ ಸೋಮೇಶ್ವರನ ದೇವಸ್ಥಾನ ಇದೆ. ಆ ಸೋಮೇಶ್ವರನನ್ನು ವರ್ಣನೆ ಮಾಡ್ತಾ ಇದ್ದಾರೆ ರಾಜರು. ತೀರ್ಥ ಪ್ರಬಂಧದಲ್ಲಿ ಹೆಚ್ಚು ವಿಷ್ಣುವಿಗಿಂತ ಶಿವನ ವರ್ಣನೆ ಎದ್ದು ಕಾಣಿಸ್ತದೆ. ವಿಷ್ಣು ಭಕ್ತರಾದವರು ಶಿವನನ್ನು ಹೇಗೆ ಒಲಿಸ್ಕೊಳ್ಬೇಕು ಅಂತ ಮಾರ್ಗದರ್ಶನ ರುದ್ರದೇವರ ಬಗ್ಗೆ, ಬೇರೆ ದೇವತೆಗಳ ಬಗ್ಗೆ ರಾಜರು ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸೋಮೇಶ್ವರನ ವರ್ಣನೆ ಬಹಳ ಚಮತ್ಕಾರವಾಗಿ ಮಾಡಿದ್ದಾರೆ. ಸೋಮೇಶ್ವರಾಯ
ಸಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ ತುಂಗೋಲ್ಲಸತ್ಪವನ ಪಾವಿತ ವಂಶಪಲ್ಲೀ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ಸೋಮೇಶ್ವರಾಯ. ಆ ಬಿದರಹಳ್ಳಿಗೆ ಬಂದವರೆಲ್ಲರೂ ಸೋಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರಬೇಕಂತೆ. ಅವನಿಗೆ ಹೆಸರೇ ಸೋಮೇಶ್ವರ ಅಂತ. ಸೋಮೇಶ್ವರಾಯ ಸಿತಭೂತಿ ವಿಕಸ್ವರಾಯ. ಸಿತಭೂತಿ ವಿಕಸ್ವರಾಯ ಎಲ್ಲರೂ ಗಮನಿಸಬೇಕಾದ ಅಂಶ. ಅಲ್ಲಿರುವ ಶಿವನ ಲಿಂಗಕ್ಕೆ ಭಸ್ಮಧಾರಣೆ ಮಾಡಿಸಿದಾರಂತೆ. ವಾದರಾಜರು ಅದಕ್ಕೆ ಅಂತಾರೆ ಸಿತಭೂತಿ ವಿಕಸ್ವರಾಯ. ಬೆಳ್ಳಗಿರುವಂಥ ವಿಭೂತಿಯನ್ನು ಚೆನ್ನಾಗಿ ದೇಹದಲ್ಲಿ ಧರಿಸಿದಾನೆ ಇಲ್ಲಿರುವ ಶಿವ ಅಂತ ವರ್ಣನೆ ಮಾಡ್ತಾರೆ. ಸರಸಭಾರತಿ ವಿಲಾಸ ಅಂತ ವಾದರಾಜರೇ ಬರೆದ ಮತ್ತೊಂದು ಕೃತಿ. ಸಾಧ್ಯವಾದರೆ ಸರಸಭಾರತಿ ವಿಲಾಸವನ್ನು ಶ್ರವಣ ಮಾಡಲೇಬೇಕು. ಯಾವಾಗಲಾದರೂ ಅದೊಂದು ಪ್ರವಚನವನ್ನು ಮುಂದೆ ಮಾಡಿಸ್ಬೇಕು. ಅಥವಾ ಹಿಂದೆ ಯಾರಾದರೂ ಮಾಡಿದ್ದು ಇರಬಹುದು. ತೀರ್ಥ ಪ್ರಬಂಧದಂತೆ ತೀರ್ಥ ಪ್ರಬಂಧದಂತೆ ಸರಸಭಾರತಿ ವಿಲಾಸವನ್ನು ಶ್ಲೋಕವನ್ನು ಅನುಸಂಧಾನ ಮಾಡಬೇಕು. ವಿಷ್ಣು ಭಕ್ತರಾಗಲಿಕ್ಕೆ ಅರ್ಹತೆ ಬರಬೇಕಾದ್ರೆ ಸರಸಭಾರತಿ ವಿಲಾಸ ಚೆನ್ನಾಗಿ ನೋಡಿರಬೇಕು. ಅಲ್ಲ, ಈಗಾಗಲೇ ನಾವೆಲ್ಲ ವಿಷ್ಣು ಭಕ್ತರು, ದೇವಭಕ್ತರು, ಆಸ್ತಿಕರೇ. ಆದರೆ ನಿಜವಾದ ಭಕ್ತಿಯ ದೃಢತೆ ಅದು ಸರಸಭಾರತಿ ವಿಲಾಸ ನೋಡಿದಾಗ ಗೊತ್ತಾಗ್ತದೆ. ಶಿವನ ಬಗ್ಗೆ ಹ್ಯಾಕೆ ತಿಳಿಬೇಕು ವಿಷ್ಣು ಭಕ್ತರು ಅಂತ ಹೇಳುವಾಗ ಅಲ್ಲಿ ಊರ್ಧ್ವಪುಂಡ್ರಧರಂ ಚಕ್ರ ಶಂಖಾಂಕಿತ ಭುಜದ್ವಯಂ ಅಂತ ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾರೆ. ಊರ್ಧ್ವಪುಂಡ್ರಧರನಾಗಿದ್ದಾನೆ, ಶಂಖಚಕ್ರಗಳನ್ನು ಧರಿಸಿದ್ದಾನೆ, ಪದ್ಮಾಕ್ಷ ತುಳಸಿ ಮಾಲಾ ವಿದ್ಯೋತಿತ ಶಿರೋಧರಂ, ಪದ್ಮಾಕ್ಷ ತುಳಸಿ ಮಾಲೆಯನ್ನು ಧರಿಸಿದ್ದಾನೆ. ಹೀಗಿರುವಂತಹ ತ್ರಿನೇತ್ರನನ್ನು ಧ್ಯಾನ ಮಾಡ್ರಿ ಅಂತ ವಾದರಾಜರು ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾರೆ. ಆದರೂ ಲೋಕಕ್ಕೆ ಕೆಲವು ಸಂದರ್ಭಗಳಲ್ಲಿ ಕೆಲವರನ್ನು ಮೋಹಗೊಳಿಸಬೇಕು ಅಂಥೇಳೇನೆ ವಿಭೂತಿಯ ಧಾರಣೆ ಮಾಡಿದಂಥ ರೂಪಗಳನ್ನು ತೋರಿಸ್ತಿರ್ತಾನೆ. ಹಾಗಾಗಿ ವಿಭೂತಿ ಧಾರಣೆ ಎನ್ನುವುದೇ ಶಿವನಿಗೆ ಯಾವಾಗಲೂ ಇದೆ ಅಂತ ಭಾವಿಸೋದಲ್ಲ. ನಾವು ಅದನ್ನು ಪ್ರಮಾಣಗಳಿಗೆ ಅನುಗುಣ ಅನುಸಂಧಾನ ಮಾಡಬೇಕು. ಇಲ್ಲಿರುವ ಶಿವನನ್ನು ಕಂಡಾಗ ಸಿತಭೂತಿ ವಿಭೂತಿ ಧರಿಸಿದ ಶಿವನನ್ನು ಕಂಡರು, ಅದಕ್ಕೆ ಹಾಗೆ ವರ್ಣನೆ ಮಾಡಿದರು. ಗಂಗಾ ತೀರದಲ್ಲಿದ್ದಾನೆ ಕಾಶಿಯ ವಿಶ್ವನಾಥ, ಇಲ್ಲಿರೋನು ತುಂಗಾ ತೀರದಲ್ಲಿದ್ದಾನೆ ಅಂತ ಹೇಳಿದರು. ತುಂಗೋಲ್ಲಸತ್ಪವನ ಪಾವಿತ ವಂಶಪಲ್ಲಿ. ತುಂಗೋಲ್ಲಸತ್ ಅಂದರೆ ತುಂಗಭದ್ರಾ ನದಿ ತೀರದಲ್ಲಿ ಅತ್ಯಂತ ಪರಮ ಪವಿತ್ರವಾದ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯಾರು ಇವನನ್ನು ದರ್ಶನ ಮಾಡ್ತಾರೆ, ಸೋಮೇಶ್ವರನ ಸ್ಮರಣೆ ಮಾಡ್ತಾರೆ ಬಿದರಹಳ್ಳಿಯಲ್ಲಿ, ಮಾಂಗಲ್ಯ ಹೇತು ಚರಿತಾಯ, ಅವರ ಬದುಕಿನಲ್ಲಿ ಒಳ್ಳೆ ಮಾಂಗಲ್ಯ ಭಾಗ್ಯ ಕೂಡಿ ಬರ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಮಂಗಲ ಉಂಟು ಮಾಡ್ತಾನೆ. ಶಿವನಾಮ ಭವನಾಮ ಅದು ಮಂಗಳ ಅನ್ನೋ ಅರ್ಥದಲ್ಲಿದೆ. ಇಲ್ಲಿರುವ ಶಿವನ ಸ್ಮರಣೆ, ಇಲ್ಲಿರುವ ಶಿವನ ದರ್ಶನ ಅದು ಅವರ ಮಾಂಗಲ್ಯ ತಂದುಕೊಡಲಿಕ್ಕೆ ಕಾರಣ ಆಗ್ತದೆ ಅಂತ ವರ್ಣನೆ ಮಾಡಿ ನಮಃ ಶಿವಾಯ ಅಂತ ಮುಕ್ತಾಯ ಮಾಡ್ತಾರೆ ಕೊನೆ ಪಾದದಲ್ಲಿ. ನಮಃ ಶಿವಾಯ ಅನ್ನೋ ಮಂತ್ರ, ಆ ಮಾತು ವಿಷ್ಣು ಭಕ್ತರಾದರೂ ಶಿವನನ್ನು ನಮಃ ಶಿವಾಯ ಅನ್ನೋ 5 ಅಕ್ಷರದ ಮಂತ್ರದಿಂದ ಜಪಿಸಬೇಕು ಅಂತ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಅದನ್ನು ಶಿವಪಂಚಾಕ್ಷರಿ ಅಂತ ಕರೆದದ್ದಿದೆ. ಉಪದೇಶ ಪಡೆದು ಅಂಗನ್ಯಾಸ ಕರನ್ಯಾಸದೊಂದಿಗೆ ವಿಷ್ಣು ಭಕ್ತರು ಈ ಪಂಚಾಕ್ಷರಿ ಮಂತ್ರವನ್ನು ದಿನನಿತ್ಯ ಜಪಿಸಿದರೆ ಮನಸ್ತಾಪ ಪರಿಹಾರ ಆಗ್ತದೆ ಅಂತ ಫಲನೂ ಹೇಳಿದ್ದಾರೆ. ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ರಾಜರು ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ ಅಂತ ಶಿವನಿಗೆ ನಮಸ್ಕಾರ ಅಂತ ವೈಷ್ಣವರು ಹೀಗೆ ನಮಸ್ಕರಿಸಲಿ ಅನ್ನೋ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ.
ಆ ವಂಶಪಲ್ಲಿ ಕ್ಷೇತ್ರದಿಂದ ಮುಂದೆ ಸಂಚಾರ ಮಾಡ್ತಾ ಬಂಕಾಪುರ ಅಂತ ಒಂದು ಸ್ಥಳಕ್ಕೆ ಬಂದರು. ಇವತ್ತಿಗೂ ಇದೆ, ಇದು ಬಂಕಾಪುರ ಅಂತ ಹೆಸರಿನ ಒಂದು ಊರು. ಹುಬ್ಬಳ್ಳಿ ಹತ್ತಿರ ಬರ್ತದೆ. ಹುಬ್ಬಳ್ಳಿಗೆ ಸುಮಾರು ಒಂದು 20 ಕಿಲೋಮೀಟ್ರ್ ಒಳಗಡೆ ಈ ಊರು ಬರ್ತಾ ಇದೆ. ಈ ಬಂಕಾಪುರದಲ್ಲಿ ಒಂದು ಕೇಶವನ ದೇವಸ್ಥಾನ. ರಾಜರು ಅಲ್ಲಿ ಬಂದು ಬಿಡಾರ ಹೂಡಿದ್ದಾರೆ. ಕೇಶವನ ರೂಪ ಬಹಳ ಸುಂದರವಾಗಿದೆ. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯ ಹೇಳಿದ ಲಕ್ಷಣಕ್ಕೆ ಅನುಗುಣವಾಗಿದೆ. ಅಲ್ಲಿ ಒಬ್ಬ ಲಕ್ಷ್ಮಣ ಅಂತ ಇದ್ದಂತೆ. ದಿನ ಪೂಜೆ ಮಾಡ್ಕೊಂಡು ಹೋಗ್ತಿದ್ನೋ ಅಥವಾ ಆ ದೇವಸ್ಥಾನದ ಪಾರಪತ್ಯ ಮಾಡ್ತಿದ್ನೋ ಗೊತ್ತಿಲ್ಲ. ರಾಜರನ್ನು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಆದರ ಮಾಡಿ ಸೇವಿಸಿದ. ಇಲ್ಲೇ ಬರ್ರಿ, ದೇವಸ್ಥಾನ ಇದೆ, ಇಲ್ಲೇ ಇಳ್ಕೊಂಡು ನೀವು ಮುಂದೆ ಯಾತ್ರೆ ಮಾಡಬಹುದು ಅಂತ ಕರೆದ. ಅಲ್ಲಿ ಇಳ್ಕೊಂಡಿದ್ದಾರೆ. ಆ ಕೇಶವನ ದರ್ಶನ ಮಾಡಿದ್ದಾರೆ. ಕೇಶವನ ಮೇಲೆ ಸ್ತೋತ್ರ ಮಾಡಿದ್ದಾರೆ. ಒಂದು ಶ್ಲೋಕ ಮಾಡಿದ್ದಾರೆ. ಈ ಶ್ಲೋಕ ಹೀಗಿದೆ: ಶಂಖಾಂಭೋಜ ಗದಾ ಸುದರ್ಶನಧರಂ ಸಂಕೀರ್ತ್ಯಮಾನಂ ಸುರೈಃ ಕೈಂಕರ್ಯ ಪ್ರಿಯ ಲಕ್ಷ್ಮಣೇಂದ್ರ ರಚಿತಾಲಂಕಾರ ಪೂಜೋತ್ಸವಂ ಪಂಕೋದ್ಭೂತ ಸಮಾನಲೋಚನಯುಗಂ ಬಂಕಾಪುರ ಶ್ರೀಕರಂ ಹುಂಕಾರಸ್ವನಧಿಕೃತಾಶ್ರಿತಜನಾತಂಕಂ ಭಜೆ ಕೇಶವಂ. ಊರಿನ ಹೆಸರೇನಿತ್ತು? ಬಂಕಾಪುರ. ಬಂಕ ಅನ್ನೋ ಶಬ್ದದಲ್ಲಿ ಎಷ್ಟು ಥರ ಅನುಸ್ವಾರ ಸೇರಿಸಿ ಕ ಅಂತ ಶಬ್ದಗಳಿದ್ದಾವೋ ಅದೆಲ್ಲ ಸೇರಿಸಿ ಒಂದು ಶ್ಲೋಕ ಮಾಡಿದ್ದಾರೆ. ಶಂಖ, ಕೈಂಕರ್ಯ, ಪಂಕ, ಪುಂಕ ಎಲ್ಲೂ ಪ್ರಾಸ ತಪ್ಪಲಿಲ್ಲ. ರಾಜರಂತಾರೆ ಕೇಶವ ಹೇಗಿದ್ದಾನಿಲ್ಲಿ, ಕೈಯಲ್ಲಿ ಶಂಖ ಪಾಂಚಜನ್ಯ, ಹಾಗೆ ಇನ್ನೊಂದು ಕೈಯಲ್ಲಿ ಪದ್ಮ, ಶಂಖ ಪದ್ಮ ಹಾಗೂ ಗದ, ಮತ್ತೊಂದು ಕೈಯಲ್ಲಿ ಸುದರ್ಶನ. ಹೀಗೆ ಕ್ರಮವಾಗಿ ಮೇಲಿನಿಂದ ವರ್ಣನೆ ಮಾಡ್ತಾ ಹಾಗೆ ವರ್ಣನೆ ಮಾಡಿದ್ದಾರೆ. ಹೀಗಿದ್ದರೆ ಕೇಶವ, ಹೀಗಿದ್ದರೆ ನಾರಾಯಣ, ಹೀಗಿದ್ದರೆ ಮಾಧವ ಅಂತ 24 ಭಗವಂತನ ರೂಪಗಳಿಗೆ ಶಂಖ, ಚಕ್ರ, ಗದಾ, ಪದ್ಮ, ಸುದರ್ಶನಗಳ ವ್ಯತ್ಯಾಸದಿಂದಲೇ ತಿಳ್ಕೊಳ್ಬೇಕಂತೆ. ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸು, ಕ್ಲಾಕ್ ವೈಸ್ ಅಂತ ವ್ಯವಸ್ಥೆಯನ್ನು ಹೇಳ್ತಾರೆ ಆಚಾರ್ಯರು. ಇಲ್ಲಿರುವಂತಹ ಭಗವಂತನ ಬಲಗೈ ಮೇಲುಗಡೆಯಲ್ಲಿ ಶಂಖ ಇದೆ, ಕೆಳಗಿನ ಬಲಗೈಯಲ್ಲಿ ಮತ್ತು ಕೆಳಗಿನ ಎಡಗೈಯಲ್ಲಿ ಪದ್ಮ, ಗದ ಅದನ್ನು ಧರಿಸಿದ್ದಾನೆ. ಎಡಗೈಯಲ್ಲಿ ಮತ್ತು ಮೇಲೆ ಕೆಳಗಡೆ ಹಿಂದೆ ಹೇಳಿದಂತೆ ಸುದರ್ಶನ ಚಕ್ರವನ್ನು ಧರಿಸಿದ್ದಾನೆ. ಅದು ಕ್ರಮವಾಗಿ ಬಂದಿದೆ. ಶಂಖ ಮೊದಲು, ಪದ್ಮ ಆಮೇಲೆ, ಗದ ಮೊದಲು, ಸುದರ್ಶನ ಆಮೇಲೆ. ಹೀಗೆ ಧರಿಸಿದ್ರಿಂದ ಭಗವಂತ ಕೇಶವ ಅಂತ ಸ್ಪಷ್ಟವಾಗಿ ತಿಳಿದುಕೊಳ್ಳಿಕ್ಕೆ ಬರ್ತದಂತೆ. ಹಾಗಾಗಿ ರಾಜರಂತಾರೆ ಇವನು ಕೇಶವನೇ. ಯಾಕೆಂದರೆ ಈ ಆಯುಧಗಳನ್ನು ಹೀಗೆ ಧರಿಸಿದಾನಾದ್ದರಿಂದ. ದೇವತೆಗಳಿವನನ್ನು ಸ್ತೋತ್ರ ಮಾಡ್ತಾರೆ ಸರ್ವೋತ್ತಮ ಅಂತ. ದೇವತೆಗಳಿಂದ ಸ್ತುತ್ಯನಾದರೂ ಇಲ್ಲೊಬ್ಬ ಭಕ್ತ ಇದ್ದಾನೆ, ಇವನ ಸೇವೆ ಮಾಡಿಕೊಂಡು ಅವನ ಹೆಸರನ್ನು ಶ್ಲೋಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದು ವಿಶೇಷ ರಾಜರದ್ದು. ಕೈಂಕರ್ಯ ಪ್ರಿಯ ಲಕ್ಷ್ಮಣೇಂದ್ರ ರಚಿತಾ ಅಲಂಕಾರ ಪೂಜೋತ್ಸವಂ ಅಂತಂದ್ಬಿಟ್ಟು. ರಾಜರಿದ್ದ ಶತಮಾನ 14-15ನೇ ಶತಮಾನ. ಆ ಕಾಲದಲ್ಲಿ ರಾಜರು ಬಂದಾಗ ಒಬ್ಬ ವ್ಯಕ್ತಿ ಅಲ್ಲಿ ಪೂಜೆ ಮಾಡಿಕೊಂಡಿದ್ದ ಅಂತನೋ ಅಥವಾ ಇವರನ್ನಲ್ಲಿಗೆ ಬರಮಾಡಿಕೊಂಡಿದ್ದ, ಆ ದೇವಸ್ಥಾನದ ಪಾರ್ಪತ್ಯ ನೋಡ್ಕೊಳ್ತಿದ್ನೋ ಏನೋ, ಅವನ ಹೆಸರು ಲಕ್ಷ್ಮಣೇಂದ್ರ, ಅವನ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಕೈಂಕರ್ಯ ಪ್ರಿಯ ಲಕ್ಷ್ಮಣೇಂದ್ರ ರಚಿತ ಅಲಂಕಾರ ಪೂಜೋತ್ಸವಂ ಅಂತ ಇತಿಹಾಸದಲ್ಲಿ ದಾಖಲು ಮಾಡಿದ್ದಾರೆ. ಅಂದರೆ ಆ ವ್ಯಕ್ತಿ ಯಾರೋ ಒಬ್ಬ ಸಚೇತನರಿರಬೇಕು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಹಿಂದೆಲ್ಲ ಹೆಸರು ಇಟ್ಕೊಳ್ಳುವಾಗ ಹಾಗೂ ಇಟ್ಕೊಳ್ತಿದ್ರಲ್ಲ, ಲಕ್ಷ್ಮಣ
ರಾಮ ಲಕ್ಷ್ಮಣ ಅಂತ ಅಣ್ಣ ತಮ್ಮಂದ್ರಿಗೆ ಹೆಸರು ಇಡ್ತಿದ್ರಲ್ಲ, ಇವನಿಗೆ ಲಕ್ಷ್ಮಣ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೆ ಕೈಂಕರ್ಯ ಪ್ರಿಯ, ನಿನ್ನ ಕಿಂಕರನಾಗಬೇಕು ಅಂತ ನಿನ್ನ ಕೈಂಕರ್ಯವನ್ನೇ ಬಯಸುವ ಲಕ್ಷ್ಮಣೇಂದ್ರ, ಲಕ್ಷ್ಮಣನೆಂಬ ಶ್ರೇಷ್ಠ ಭಕ್ತ ನಿನ್ನ ಚೆನ್ನಾಗಿ ಅಲಂಕಾರ ಮಾಡಿದ್ದಾನೆ. ನೀನು ನೋಡಿದರೆ ದೇವತೆಗಳಿಂದ ಸ್ತುತ್ಯನಾದವನು, ಲಕ್ಷ್ಮಣನಂಥವನು ಪೂಜೆ ಮಾಡಿದ್ರು ಅಲಂಕಾರ ಮಾಡಿದ್ರು ಸ್ವೀಕಾರ ಮಾಡಿದ್ದಿ ಅಂತ ವರ್ಣನೆ ಮಾಡ್ತಾರೆ. ಪಂಕೋದ್ಭೂತ ಸಮಾನಲೋಚನ ಯುಗಂ, ಕಮಲದಂತೆ ಭಗವಂತನ ಎರಡು ಕಣ್ಣುಗಳು ಅಲ್ಲಿ ವಿರಾಜಮಾನವಾಗಿದೆ, ಶೋಭಿಸ್ತಾ ಇವೆ. ಅಂಥ ಬಂಕಾಪುರ ಶ್ರೀಕರಂ, ಬಂಕಾಪುರದ ಶ್ರೀಕರನಾದ ಶ್ರೀಹರಿ, ಅದು ಸುತ್ತಲೂ ಇವತ್ತು ಗದ್ದೆ ಇದೆ. ಅಲ್ಲಿ ಬರಲಿಕ್ಕೆ ಕೆಲವರು ಹೆದರುತ್ತಾರೆ, ಏನೇನೋ ಪ್ರಾಣಿಗಳು ಬರ್ತಾವೆ ಅಂತ ಕೆಲವರು. ಅದಕ್ಕೆ ವರ್ಣಿಸುವಾಗ ರಾಜರಂತಿದ್ದಾರೆ, ಇದು ಬಂಕಾಪುರ, ಇಲ್ಲಿರುವವರನ್ನು ರಕ್ಷಣೆ ಮಾಡ್ತಿದ್ದಿ. ಹೇಗೆ ಅಂದರೆ ಧ್ವನಿ ಬರ್ತದೆ ಅಂತ ಒಂದು ಐತಿಹ್ಯ, ದೇವರ ಧ್ವನಿಯಂತೆ, ಅದು ಹುಂಕಾರ ಅಂತ ಕರೀತಾರೆ. ಬಂಕಾಪುರದಲ್ಲಿ ದೇವರ ಒಂದು ಹುಂಕಾರ ಬರ್ತದಂತೆ. ಆ ಹುಂಕಾರಸ್ವನ ಆಶ್ರಿತ ಜನ ಆತಂಕಂ. ನೋಡಿ, ಇದು ಇತಿಹಾಸ. ಅಲ್ಲಿ ಸುತ್ತಲೂ ಇರುವವರು ಯಾರಿಗೂ ಹೆದರಿಕೆ ಆಗಬಾರ್ದು. ಹಾಗಾಗಿ ಹೆದರಿಕೆ ಆಗದಂತೆ ಅಲ್ಲಿದ್ದ ರಕ್ಷಣೆಗೆ, ಜನರ ರಕ್ಷಣೆಗೆ ಭಗವಂತ ನೀನು ನಿನ್ನ ಹುಂಕಾರ ಧ್ವನಿಯನ್ನು ಮಾಡಿ ರಕ್ಷಣೆ ಮಾಡ್ತಾ ಇದ್ದಿ. ಅಂಥ ಬಂಕಾಪುರ ಶ್ರೀಕರ, ನಿನ್ನನ್ನು ಸೇವಿಸ್ತೇನೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇದು ಬಂಕಾಪುರದ ಕೇಶವನ ವರ್ಣನೆ. ಈ ವರ್ಣನೆಯಿಂದ ನಮಗೆ ತಿಳಿಸ್ತಾ ಇರುವ ಸಂದೇಶ ಏನು? ಸಾಧ್ಯವಾದರೆ ಯಾತ್ರೆ ಮಾಡುವಾಗ ಬಂಕಾಪುರ ಶ್ರೀಕರನ ದರ್ಶನ ಮಾಡ್ರಿ. ಬಹಳ ಶ್ರದ್ಧೆಯಿಂದ ಕೇಳಿದರೆ ಒಂದಿಷ್ಟು ಹುಂಕಾರದ ಧ್ವನಿ ಕೇಳಿಸ್ಲಿ, ನಮ್ಮೆಲ್ಲರ ಆತಂಕ ಅದರಿಂದ ಪರಿಹಾರ ಆಗಲಿ ಅಂತ ವರ್ಣನೆ ಮಾಡಿದ್ದಾರೆ. ಆತಂಕ ಪರಿಹಾರ, ಮನುಷ್ಯರಿಗೆ ಆತಂಕ ಆಗ್ತಿರ್ತದೆ ಆಗಾಗ. ಕೇಶವನ ದರ್ಶನದ ಹುಂಕಾರದಿಂದ ಆತಂಕ ಪರಿಹಾರ ಆಗ್ತದೆ. ಹೀಗೆ ರಾಜರು ಕೇಶವನ ಸ್ಮರಣೆ ಮಾಡಿಸಿ ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿದ್ದಾರೆ. ಮುಂದೆ ಪ್ರಯಾಣ ಮಾಡುವಾಗ ಮಧುಕೇಶ್ವರ ಅಂತ ಒಂದು ದೇವಸ್ಥಾನ ಬರ್ತದೆ. ಆ ಮಧುಕೇಶ್ವರನ ದೇವಸ್ಥಾನಕ್ಕೆ ಬರಬೇಕಿತ್ತು. ಹಾಗೇನೆ ವರದಾ ಅಂತ ನದಿ ಆ ಪ್ರಾಂತದಲ್ಲಿ ಹರಿತದೆ. ವರದಾ ನದಿಯ ಜೊತೆಗೆ ಧರ್ಮಗಂಗಾ ಅಂತ ಮತ್ತೊಂದು ನದಿ, ಹಾಗೆ ಶಾಲ್ಮಲಿ, ಇದು ಆ ಪ್ರಾಂತದಲ್ಲಿ ನಾವು ಯಾತ್ರೆ ಮಾಡಿದಾಗ ಹೋಗ್ಬೋದಾದಂಥ ಸ್ಥಳಗಳು. ವರದಾ, ಮಧುಕೇಶ್ವರ, ಧರ್ಮಗಂಗಾ, ಶಾಲ್ಮಲಿ, ಇವನ್ನೆಲ್ಲ ಒಂದೊಂದು ಶ್ಲೋಕದಲ್ಲಿ ರಾಜರು ಚಿಂತನೆ ಮಾಡಿಸ್ತಾ ಬರ್ತಾರೆ. ಬಂಕಾಪುರ ಕ್ಷೇತ್ರ ದರ್ಶನ ಮಾಡಿದ್ವಿ. ಮುಂದೆ ವರದಾ ನದಿಗೆ ಬಂದ್ರಂತೆ ರಾಜರು. ಹರಸಾಯಕ, ವರದಾ ನದಿಗೆ ಬಂದಾಗ ವರದೆಯನ್ನು ವರದ ಆ ಶಬ್ದವನ್ನು ಬಿಡಿಸಿ ವರ್ಣನೆ ಮಾಡ್ತಾರೆ. ಸ್ಮರದಾಶ್ರಿತ ದುಷ್ಕರ್ಮ ಗುರುದಾಹ ವಿದಾರಿಣೀಂ ವರದಾಂ ಹರಿದಾಸೇಷ್ಟ ವರದಾನರತಾಂ ಭಜೆ. ಸ್ಮರದಾಶ್ರಿತ ದುಷ್ಕರ್ಮ ಗುರುದಾಹ ವಿದಾರಿಣಿ. ಹೇ ವರದೆ, ನಿನ್ನನ್ನು ಯಾರು ಸ್ಮರಣೆ ಮಾಡ್ತಾರೆ, ನಿನ್ನನ್ನು ಯಾರು ಆಶ್ರಯಿಸ್ತಾರೆ ಭಕ್ತರು, ಅವರ ದುಷ್ಕರ್ಮಗಳನ್ನು ನೀನು ಕಳಿತಿ. ಗುರು ದಾಹ ವಿದಾರಿಣಿ. ಸಂಸ್ಕೃತದಲ್ಲಿ ದ ಶಬ್ದ ಕೊಡೋದು ಅನ್ನೋ ಅರ್ಥದಲ್ಲಿಯೂ ಇದೆ ಅಂತೆ. ದ ಶಬ್ದಕ್ಕೆ ಖಂಡಿಸೋದು ಅನ್ನೋ ಅರ್ಥದಲ್ಲಿದೆ ಅಂತೆ. ಇದು ಸಂಸ್ಕೃತದ ವೈಶಿಷ್ಟ್ಯ. ದೋ ಅವಖಂಡನೆ ಅಂತ ಧಾತು. ದ ಅಂದರೆ ಕೊಡೋದು, ದ ಅಂದರೆ ಖಂಡಿಸೋದು, ಕತ್ತರಿಸೋದು. ಇವಳ ಹೆಸರು ವರದ. ರಾಜರು ಬಂದಾಗ ನೀನು ಕತ್ತರಿಸೋ ಕೆಲಸ ಮಾಡ್ತಿ, ಕೊಡೋ ಕೆಲಸ ಮಾಡ್ತಿ, ಅದಕ್ಕೆ ನಿನ್ನನ್ನು ವರದ ಅಂತ ಕರೆದದ್ದು ಸರಿ ಇದೆ ಅಂತ ಚಮತ್ಕಾರ ಮಾಡಿದ್ರು. ಕತ್ತರಿಸ್ತಾಳೆಯೇ ನನ್ನ ಆಶ್ರಿತ ದುಷ್ಕರ್ಮ ಗುರು ದಾಹ ವಿದಾರಿಣಿ. ನಿನ್ನನ್ನು ಆಶ್ರಯಿಸಿದ ಭಕ್ತರ ಯಾರೇ ಇರಲಿ, ಅವರ ದುಷ್ಕರ್ಮ ಕುಕೃತ್ಯಗಳನ್ನು, ಪಾಪಗಳನ್ನು ಗುರು ದಾಹ ವಿದಾರಿಣಿ. ಆ ಪಾಪಗಳಿಂದ ಅವರಿಗೆ ದಾಹ ಭಾಳ ಆಗ್ತಾ ಇರ್ತದೆ.
ಎಷ್ಟೆಲ್ಲ ಪಾಪ ಮಾಡಿರ್ತೇವೆ, ಆ ಪಾಪಗಳೇ ನಮಗೆ ಸಂತಾಪ ಕೊಡ್ತಿರ್ತಾರೆ. ಆ ಸಂತಾಪವನ್ನು ವಿದಾರಿಣಿ, ನಾಶ ಮಾಡ್ತಿ, ಖಂಡಿಸ್ತಿ, ಅದಕ್ಕೆ ನಿನಗೆ ವರದ. ವರ ಶಬ್ದ ಭಕ್ತರನ್ನು ಹೇಳ್ತದೆ. ಯಾವ್ಯಾವ ಭಕ್ತರು ನಿನ್ನನ್ನು ಆಶ್ರಯಿಸಿ ಬರ್ತಾರೋ ಅವ್ರು ಮಾಡಿದ ಬಹಳ ದೊಡ್ಡದಾದಂಥ ದುಷ್ಕೃತ್ಯ, ಅದರ ಸಂತಾಪವನ್ನು ನೀನು ಧಾರಣ ಮಾಡ್ತೀಯ, ಆದ್ದರಿಂದ ವಿಧಾರಣ ಮಾಡ್ತೀಯ, ಆದ್ದರಿಂದ ವರದ ಅಂತ ಒಂದರ್ಥ. 2, 3ನೇ ಪಾದದಲ್ಲಿ, 3, 4ನೇ ಪಾದದಲ್ಲಿ ಇನ್ನೊಂದು ಅರ್ಥದಲ್ಲಿ ನೀನು ವರದ. ಯಾವ ಅರ್ಥದಲ್ಲಿ? ವರದಾಂ ಹರಿದಾಸೇಷ್ಟ ವರದಾನ ರತಾಂ ಭಜೆ. ಹರಿದಾಸ, ಹರಿಭಕ್ತರಾದವರು ನಿನ್ನನ್ನು ಬಹಳಷ್ಟು ಅಪೇಕ್ಷಿಸಿ ಬರ್ತಾರೆ. ಅವರಿಗೇನು ಅಭೀಷ್ಟಗಳು ಬೇಕೋ ಅವುಗಳನ್ನು ನೀನು ಕೊಡ್ತಾ ಇದ್ದೀಯ. ಆದ್ದರಿಂದ ವರದ ಅಂತಂದ್ರರ್ಥ. ಇದು ವರದಾ ನದಿಯ ವಿಶೇಷತೆ. ಹೀಗೆ ರಾಜರ ವರ್ಣನೆಯಲ್ಲೇ ವರದಾ ನದಿಯ ಬಗ್ಗೆ ನಾವು ಅನುಸಂಧಾನ ಮಾಡಿದ್ದು. ವರದಾ ಮೂಲ ಅಂತ ಕರೀತಾರೆ. ಆ ವರದಾ ಮೂಲದಲ್ಲಿ ಇದು ಹುಟ್ಟುತ್ತದೆ. ಹಾವೇರಿ ಅಂತ ಕೇಳಿರ್ತೀರಿ, ಒಂದು ಊರದು ಹಾವೇರಿ ಅಂತ. ಇವತ್ತು ಹಾವೇರಿ ತಾಲೂಕಿನಲ್ಲಿ ಅದು ಹರಿತದೆ. ಮುಂದೆ ಗಳಗನಾಥ ಅಂತ ಒಂದು ಹಳ್ಳಿ, ಅಲ್ಲಿ ತುಂಗಭದ್ರಾ ನದಿ ಹರಿತಾ ಇದ್ದಾಳೆ. ಈ ವರದೆ ಸುಮಾರು 185 ಕಿಲೋಮೀಟರಷ್ಟು ದೂರ ಹರಿದುಕೊಂಡು ಬಂದು ವರದಾ ಮೂಲದಿಂದ ಆ ಗಳಗನಾಥದಲ್ಲಿ ಬಂದು ತುಂಗಭದ್ರಾ ನದಿಯನ್ನು ಹೋಗಿ ಕೂಡಿಬಿಡ್ತಾಳೆ. ಹೀಗಾಗಿ ಇದು ಮಹಾನದಿ ಅಂತೇನಲ್ಲ, ತುಂಗಭದ್ರಾ ಬಹಳ ದೊಡ್ಡ ನದಿ, ಅದರೊಳಗೆ ಸೇರ್ಕೊಂಡು ಬಿಡ್ತಾಳೆ ಇವಳು. ಇನ್ನೂ ಒಂದು ಉಪನದಿ ಇದೆ, ಧರ್ಮ ಅಂತ ಹೇಳಿ ಕರೀತಾರೆ. ಅದರ ಹೆಸರೇ ಧರ್ಮಾ ನದಿ ಅಂತ ಇದೆ. ಶಿವ ತನ್ನ ಬ್ರಹ್ಮಹತ್ಯಾ ದೋಷವನ್ನು ಕಳೆದುಕೊಳ್ಳಬೇಕು ಅಂತ ಶೃಂಗ ಅಂತ ಒಬ್ಬ ಋಷಿಗಳ ಆಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಅಲ್ಲಿಗೆ ಭಗವಂತ ನಾರಾಯಣ ಬಂದು ಭಾಗೀರಥಿ ದೇವಿಯ ಜಲದ ಅಭಿಷೇಕವನ್ನು ಮಾಡ್ಕೋ ಅಂತ ಅವನಿಗೆ ಅನುಗ್ರಹಿಸಿದ. ಭಾಗೀರಥಿಯ ಜಲದ ಅಭಿಷೇಕ ಮಾಡಿದ್ದರಿಂದ ಶಿವನ ಬ್ರಹ್ಮಹತ್ಯೆ ದೋಷವೂ ಪರಿಹಾರ ಆಯಿತು ಅಂತ ಅಲ್ಲಿಯ ಸ್ಥಳ ಪುರಾಣಗಳು ಹೀಗೆ ಹೇಳ್ತಾರೆ. ವಾದರಾಜರು ಅಷ್ಟು ಅದನ್ನೆಲ್ಲ ವರ್ಣನೆ ಮಾಡಲಿಲ್ಲ. ಆದರೆ ಈ ಸ್ಥಳ ಪುರಾಣದ ಸಂಗ್ರಹ ಮಾಡಲಿಕ್ಕೇನೆ ಆಶ್ರಿತ ದುಷ್ಕರ್ಮ ಗುರು ದಾಹ ವಿದಾರಿಣಿ ಅನ್ನೋ ಮಾತನ್ನು ಸೇರಿಸಿಬಿಟ್ರಂತೆ. ಯಾರೇ ದುಷ್ಕರ್ಮ ಮಾಡಿದ್ರು ಅದರ ಸಂತಾಪವನ್ನು ಪರಿಹರಿಸ್ತೀನಿ ನೀನು ಅಂತ ಇಷ್ಟೇ ಸಂಗ್ರಹ ಮಾಡಿದ್ದಾರೆ. ಹೀಗೆ ವರದಾ ನದಿಯ ಔಚಿತ್ಯ, ಅದರ ವಿಶೇಷತೆಯನ್ನು ಅನುಸಂಧಾನ ಮಾಡಿದ್ವಿ. ಹಾಗೆ ವರದಾ ನದಿಯ ದಡದಲ್ಲಿ ಮಧುಕೇಶ್ವರ ಅಂತ ಶಿವನ ಒಂದು ದೇವಸ್ಥಾನ. ಅದು ಶಿವನ ದೇವಸ್ಥಾನ ಆದ್ದರಿಂದ ಮಧುಕೇಶ್ವರ, ಈಶ್ವರನ ದೇವಸ್ಥಾನ. ಏನು ವಿಶೇಷತೆ ಇಲ್ಲಿ ಅಂದರೆ, ಹರಸಾಯಕ ನಿರ್ದಗ್ಧ ಪುರಗಾಯಕ ಧೂರ್ಧರ ಸುರನಾಯಕ ದೈತ್ಯೇಂದ್ರ ವರದಾಯಕ ಪಾಹಿಮಾಂ. ಇಷ್ಟು ಶ್ಲೋಕ. ತ್ರಿಪುರಾಸುರರನ್ನು ರುದ್ರದೇವರು ಯುದ್ಧ ಮಾಡಿ ಒಂದೇ ಬಾಣದಿಂದ ಸುಟ್ಟು ಭಸ್ಮ ಮಾಡಿದರು. ಸಾಯಕ ನಿರ್ದಗ್ಧ ಪುರ, ಸಾಯಕ ಅಂದರೆ ಬಾಣ. ಬಾಣದಿಂದಲೇ ತ್ರಿಪುರಾಸುರರನ್ನು ಬೂದಿ ಮಾಡಿಬಿಟ್ಟ, ಭಸ್ಮ ಮಾಡಿದ. ಸುರನಾಯಕ ದೈತ್ಯೇಂದ್ರ ವರದಾಯಕ, ಅಂಥ ರುದ್ರದೇವರು ಸುರ ನಾಯಕ, ದೇವತೆಗಳಿಗೆಲ್ಲ ಒಡೆಯನಾಗಿದ್ದಾನೆ. ಭಕ್ತರ ಎಂಥ ಭಾರವೇ ಇದ್ದರೂ ತಾನೇ ಹೊತ್ತು ಅವರಿಗೆ ಕರುಣೆಯನ್ನು ತೋರ್ತಾನೆ. ಅಂಥ ರುದ್ರದೇವರು ಇಲ್ಲಿ ಮಧುಕೇಶ್ವರ ಅಂತ ಯಾಕೆ ಪ್ರಸಿದ್ಧರಾದರು ಅಂದರೆ, ಮಧು ಅಂತ ಒಬ್ಬ ಅಸುರ, ಅವನು ತಪಸ್ಸು ಮಾಡ್ತಾ ಶಿವನನ್ನು ಪ್ರತ್ಯಕ್ಷೀಕರಿಸ್ಕೊಂಡ. ಅವ ದಿನ ಪೂಜೆ ಮಾಡಲಿಕ್ಕೆ ಅಂತ ಇಟ್ಟಲಿಂಗ ಅಂತ ಪ್ರಸಿದ್ಧಿ ಇದೆ. ಸರಿ, ದೈತ್ಯ ಮತ್ತು ವರ ಕೇಳ್ದ ಅಂತ ವರ ಕೊಟ್ರಂತೆ. ಅದಕ್ಕೆ ಇಲ್ಲಿರುವಂಥ ಆ ಲಿಂಗಕ್ಕೆ ಮಧು ದೈತ್ಯನಿಗೆ ವರ ಕೊಟ್ಟದ್ದಕ್ಕೇನೆ ಮಧುಕೇಶ್ವರ ಅಂತ ಹೆಸರು ಬಂತಂತೆ.
ಇವತ್ತಿಗೂ ಅದಿದೆ. ಸುಮಾರು ಉತ್ತರ ಕನ್ನಡ ಜಿಲ್ಲೆ ಪ್ರಯಾಣ ಮಾಡಿದರೆ, ಯಾತ್ರೆ ಮಾಡಿದರೆ ಬನವಾಸಿ ಅಂತ ಕೇಳಿರ್ತೇವೆ. ಆ ಬನವಾಸಿ ಶಿರಸಿ ಅಂತ ಬಹಳ ಪ್ರಸಿದ್ಧ. ಶಿರಸಿಯಿಂದ ಒಂದು ಹತ್ತಿರದಲ್ಲಿ, ಒಂದು 20 ಕಿಲೋಮೀಟರ್ ಹತ್ತಿರದಲ್ಲಿ ಇದೆ, ಒಂದು 20-22 ಕಿಲೋಮೀಟರ್. ಹಿಂದೆ ಇಲ್ಲಿ ಈ ಊರಿಗೆ ಬೇರೆ ಬೇರೆ ಹೆಸರುಗಳಿತ್ತು ಅಂತ ಉಲ್ಲೇಖಿಸ್ತಾರೆ. ಜಯಂತಿಪುರ, ಸಂಜಯಂತಿ, ವೈಜಯಂತಿ ಅಂತ ಹೆಸರುಗಳಿತ್ತಂತೆ. ಕದಂಬರು ಅಂತ ಕೇಳಿರ್ತೇವೆ. ಕದಂಬರ ರಾಜಧಾನಿ ಇದಾಗಿತ್ತು ಅಂತ ಪ್ರಸಿದ್ಧ. ಹಾಗಾಗಿ ಇವತ್ತಿಗೂ ಕೂಡ ಆ ಗರ್ಭಗುಡಿ, ಆ ದೇವರ ದೇವಸ್ಥಾನ, ಮಧುಕೇಶ್ವರನ ದೇವಸ್ಥಾನ ಬಹಳಷ್ಟು ಶಿಲ್ಪಕಲೆಯಿಂದ ಕೂಡಿದೆ. ಇಲ್ಲಿರುವಂತಹ ಮಧುಕೇಶ್ವರನ ದರ್ಶನ ಮಾಡಬೇಕು. ಶಿವನನ್ನು ಹೀಗೆ ಕೇಳಬೇಕು, ತ್ರಿಪುರಾಸುರರನ್ನು ಬಾಣದಿಂದಲೇ ಭಸ್ಮ ಮಾಡಿದಂಥ ಮಹಾನುಭಾವ, ನಿನ್ನನ್ನು ಸ್ತೋತ್ರ ಮಾಡುವ ಭಕ್ತರ ಭಾರವನ್ನು ಹೊರುವವನೇ, ದೇವತೆಗಳಿಗೆಲ್ಲ ನಾಯಕನಾದ ಮಹಾನುಭಾವ, ಹೇ ಶಿವನೇ ಮಾಂ ಪಾಹಿ, ನನ್ನನ್ನು ರಕ್ಷಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ಇದು ಶಿವನ ಸ್ತೋತ್ರನೇ. ಹಿಂದೆ ಸೋಮೇಶ್ವರ ಸ್ತೋತ್ರ, ಈಗ ಮುಂದೆ ಬಂದರೆ ಮತ್ತೆ ಪುನಃ ಶಿವನ ಸ್ತೋತ್ರ. ಅಲ್ಲಿಂದ ಮುಂದೆ ಬಂದರು ಧರ್ಮಗಂಗಾ ಅಂತ, ಧರ್ಮಗಂಗಾ ನದಿಯನ್ನು ವರ್ಣನೆ ಮಾಡ್ತಾರೆ. ಹಿಂದೆ ಹೇಳಿದ ವರದಾ ನದಿಯ ಮತ್ತೊಂದು ಭಾಗದಿಂದ ಹರಿದವಳೆ ಧರ್ಮಗಂಗಾ. ಅವಳು ಪ್ರತ್ಯೇಕ ಅಲ್ಲ, ಆದರೆ ಇವಳಿಗೆ ಧರ್ಮಗಂಗಾ ಅಂತ ಕರೀತಾರೆ. ರಾಜರು ಚಮತ್ಕಾರ ಮಾಡಿ ಹೇಳಿದರು, ಈ ಹೆಸರು ಕೇಳಿಯೇ ಬಹಳ ಆಶ್ಚರ್ಯ ಇದೆ. ಇದು ಗಂಗೆ ಕೇಳಿದ್ದೀವಿ, ತುಂಗೆ ಕೇಳಿದ್ದೀವಿ, ಭದ್ರೆ ಕೇಳಿದ್ದೀವಿ, ಇದೇನಿದು ಧರ್ಮಗಂಗಾ ಅಂತ. ರಾಜರಂತಾರೆ, ಎಂಥ ಅದ್ಭುತ ಹೆಸರು. ಹೇ ಧರ್ಮಗಂಗೆ ಪಾಪೌಘಭಂಗೆ ತುಂಗತರಂಗಿಣಿ ಚೇತೋ ಮದೀಯಂ ಸದ್ಧರ್ಮ ಕರ್ಮಣ್ಯೇವ ಸ್ಥಿರಂ ಕುರು. ಬದುಕಿನಲ್ಲಿ ಮನುಷ್ಯನಿಗೆ, ದೇವರ ಭಕ್ತನಾದ ಆಸ್ತಿಕನಿಗೆ ಧರ್ಮದಲ್ಲಿ ಕರ್ಮದಲ್ಲಿ ಶ್ರದ್ಧೆ ಇರ್ತದೆ, ಇಲ್ಲ ಅಂತಲ್ಲ. ಆದರೆ ಕೆಲವು ಸಮಸ್ಯೆಗಳು ಬಂದಾಗ ಅದರ ಮೇಲೆ ಶ್ರದ್ಧೆ ಕಡಿಮೆ ಆಗಿಬಿಡ್ತದೆ. ನಾವೇನು ಪರ್ಪಸ್ಲಿ ಬಿಡಬೇಕು ಅಂತ ಬಿಟ್ಟಿಲ್ಲ, ನಮ್ಮ ಪರಿಸ್ಥಿತಿ ಹಾಗೆ ಮಾಡಿದೆ ಅಂತಂತಿರ್ತೀವಿ. ಪರಿಸ್ಥಿತಿ ಹಾಗೆ, ಸಿಚುವೇಶನ್ ಹಾಗೆ ಮಾಡಿಬಿಡ್ತದೆ. ಅದಕ್ಕೆ ರಾಜರಂತಾರೆ, ನಿಮ್ಮ ಸಿಚುವೇಶನ್ ನಿಮ್ಮನ್ನು ಧರ್ಮದಿಂದ ಚ್ಯುತರನ್ನು ಮಾಡ್ತದೆ, ಅಸ್ಥಿರರನ್ನು ಮಾಡ್ತದೆ. ಧರ್ಮಗಂಗೆ ಅದರಲ್ಲಿ ಸ್ಥಿರತೆಯನ್ನು ಉಂಟು ಮಾಡ್ತದೆ, ಅದಕ್ಕೆ ಇವಳು ಧರ್ಮಗಂಗೆ ಅಂತಂದ್ರಂತ. ಹೇ ಧರ್ಮಗಂಗೆ, ನೀನು ಪಾಪೌಘ ಭಂಗೆ, ಪಾಪಗಳ ಸಮೂಹವನ್ನು ಭಂಗೆ ಕತ್ತರಿಸ್ತಿ, ಯಾಕೆ ನಿನ್ನ ಹೆಸರೇ ಧರ್ಮಗಂಗೆ. ತುಂಗತರಂಗಿಣಿ, ಎತ್ತೆತ್ತರದ ಅಲೆಗಳಿವೆ ನಿನ್ನಲ್ಲಿ, ಎತ್ತೆತ್ತರದ ಅಲೆಗಳು ಅಪ್ಪಳಿಸ್ತಾವೆ. ಸ್ನಾನ ಮಾಡಿದಾಗ ಏನು ಅಪ್ಪಳಿಸ್ತಾವೆ? ಪಾಪಗಳನ್ನು ಅಪ್ಪಳಿಸಿ ದೂರ ಮಾಡುತ್ತಾವೆ. ಬಹಳ ಎತ್ತರ ಬಂದ ಅಲೆಗಳು, ಜೋರಾಗಿ ಪ್ರವಾಹ ಅದೇನು ಮಾಡ್ತದೆ? ರಾಜರದನ್ನು ಕಣ್ತುಂಬ ಕಟ್ಟಿಕೊಂಡಿದ್ದಾರೆ. ಮನಸ್ಸಿನಲ್ಲಿ ಆ ನದಿಯನ್ನು ಬಹಳ ಆಲೋಚನೆ ಮಾಡಿದ್ದಾರೆ. ಚೇತೋ ಮದೀಯಂ ಸದ್ಧರ್ಮ ಕರ್ಮಣ್ಯೇವ ಸ್ಥಿರಂ ಕುರು. ನನ್ನ ಮನಸ್ಸನ್ನು ನಿನ್ನಲ್ಲಿ ಸ್ಥಿರ ಮಾಡು ಅಂತ ಕೆಲವು ಕಡೆ ಕೇಳ್ಕೊಳ್ತಿರ್ತದೆ. ಇಲ್ಲಿ ಮಾತ್ರ ಧರ್ಮ ಗಂಗೆ ಅನ್ನೋ ಹೆಸರಿದ್ದದ್ದಕ್ಕೆ ಹೇ ಗಂಗೆ, ಧರ್ಮಗಂಗೆ, ಧರ್ಮೇ ಕರ್ಮಣಿ ಸ್ಥಿರೀಕುರು ಅಂತಂದ್ರಂತ. ಧರ್ಮ ಮಾಡೋದರಲ್ಲಿ, ಧರ್ಮ ಕರ್ಮಣಿ, ಧರ್ಮ ಮಾಡುವ ಕೆಲಸದಲ್ಲಿ ನನ್ನ ಮನಸ್ಸು ಸ್ಥಿರವಾಗಿರಬೇಕು, ಚಲನ ಆಗಬಾರ್ದು. ಆಗಲೇ ಅದಕ್ಕೆ ಉದಾಹರಣೆ ಕೊಟ್ಟನೆಲ್ಲ ಸಾಕಷ್ಟು. ಮನುಷ್ಯರಿಗೆ ಸಿಚುವೇಶನ್ಸ್, ಮನೆಯಲ್ಲಿ ಬರುವ ಕೌಟುಂಬಿಕ ಕಲಹವೋ, ಸ್ಟ್ರೆಸ್, ಈಗೆಲ್ಲ ಸ್ಟ್ರೆಸ್ ಅಂತ ಹೆಸರು ಇಟ್ಟಿದ್ದಾರೆ. ಈಗ ಆಫೀಸ್ನಲ್ಲಿ ಆಗುವಂಥ ಸ್ಟ್ರೆಸ್ಸೋ, ಇವೆಲ್ಲ ಮನುಷ್ಯನ ಮನಸ್ಸನ್ನು ಅಳಗಾಡಿಸ್ತವೆ. ಹಾಗಾಗಿ ಧರ್ಮ ಬೇಡ ಅಂತ ಆತ ಬಿಡದೆ ಹೋದರೂ ಅವನ ಪರಿಸ್ಥಿತಿ ಅವನನ್ನು ಧರ್ಮದಿಂದ ದೂರ ಮಾಡ್ತಿರ್ತದೆ, ಅಸ್ಥಿರ ಮಾಡ್ತಿರ್ತದೆ. ನೀವೆಲ್ಲ ಹೇಳೋದು ಒಪ್ತೇವೆ ಅಂತಾರೆ. ಈಗ ನಮಗೇನು ಸಂಧ್ಯಾ ವಂದನೆ ಮಾಡಬಾರ್ದು ಅಂತಿದೆನಾ?
ದೇವ್ರ ಪೂಜೆ ಮಾಡಬಾರ್ದು ಅಂತ ಇದೆನಾ? ನಮ್ಮ ಪರಿಸ್ಥಿತಿ ಹಾಗೆ ಮಾಡಿದೆ, ಅದಕ್ಕೆ ಉತ್ತರ ಕೊಡಿ ಅಂತಾರೆ. ಉಪನ್ಯಾಸ ಮಾಡಿದವರಿಗೆ ಅದನ್ನು ಉತ್ತರ ಕೊಡಲಿಕ್ಕೆ ಬರಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ಮನುಷ್ಯ ಆಸ್ತಿಕರಾದವರು ಇವತ್ತಿನ ಪರಿಸರದಲ್ಲಿ, ವಿಶೇಷವಾಗಿ ಇವತ್ತಿನ ಪರಿಸರದಲ್ಲಿ ಯೋಚನೆ ಮಾಡುವ ಹಿಂದಿನವರೆಲ್ಲ ಹೇಗೆ ಧರ್ಮ ಮಾಡಿದರು, ಅವರಿಗೆ ಸಮಸ್ಯೆಗಳೇ ಇರಲಿಲ್ವೇ ಅಂತ ಕೇಳ್ತಿರ್ತಾರೆ. ಹಿಂದಿನವರು ಧರ್ಮ ಮಾಡುವಾಗ ಅವರೂ ಸಮಸ್ಯೆಗಳನ್ನು ಎದುರಿಸ್ತಿದ್ರು. ಇನ್ನೂ ಜಾಸ್ತಿ ಆದಾಗ ತೀರ್ಥಕ್ಷೇತ್ರ ಮಾಡಿ ಬರ್ತಿದ್ರು. ಒಂದ್ಸರಿ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿದಾಗ ಮತ್ತೆ ಸ್ವಲ್ಪ ದಿವಸ ಸರಿ ಹೋಗ್ತದೆ, ರೀಚಾರ್ಜ್ ಆಗ್ತದೆ ಬ್ಯಾಟ್ರಿ ಅಂತ ಮಾಡ್ಕೊಂಡು ಬಂದು ಮತ್ತೆ ತಮ್ಮ ದಿನನಿತ್ಯ ರೊಟೀನ್ ವರ್ಕ್ನಲ್ಲಿ ತೊಡಗ್ತಿದ್ರು. ಅದಕ್ಕೆ ರಾಜರು ಒಂದ್ಸಲಿ ಧರ್ಮಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಬರ್ರಿ, ಧರ್ಮ ಕರ್ಮದಲ್ಲಿ ನಿಮಗೆ ಸ್ಥಿರ ಬುದ್ಧಿಯನ್ನು ಅವಳು ಕೊಡ್ತಾಳೆ ಅಂತ ವ್ಯಾಖ್ಯಾನ ಮಾಡಿಬಿಟ್ರು. ಇದೊಂದು ಚಮತ್ಕಾರ. ಸದ್ಧರ್ಮ ಕರ್ಮಣಿ, ಸದ್ಧರ್ಮ, ಧರ್ಮ ಅಂದರೆ ಬೇರೆ ಬೇರೆ ಥರದ್ದಿದೆ, ಸದ್ಧರ್ಮ ಮಾಡಬೇಕು. ಇಲ್ಲಿ ಸದ್ಧರ್ಮ ಕರ್ಮಣಿ ಅಂತ ಶಬ್ದವನ್ನು ಬಳಸಿದ್ದಾರೆ. ಉತ್ತಮವಾದ ಧರ್ಮ ಮಾಡಬೇಕು. ಅಂಥದ್ರಲ್ಲಿ ಮನಸ್ಸು ಸ್ಥಿರವಾಗಬೇಕಾದ್ರೆ ಧರ್ಮಗಂಗೆ ನಮಗೆ ಸಹಾಯಕಳಾಗ್ತಾಳೆ, ಅನುಗ್ರಹಿಸ್ತಾಳೆ ಅಂತ ವರ್ಣನೆ ಮಾಡಿದ್ದಾರೆ. ಶಿರಸಿ ಹತ್ರ ಲಿಂಗದ ಕೋಣ ಅಂತ ಒಂದು ಹಳ್ಳಿ. ಆ ಹಳ್ಳಿಯ ಪ್ರಾಂತದ ಎತ್ತರದ ಪ್ರದೇಶದಲ್ಲಿ ಒಂದು ನದಿ ಹುಟ್ಟುತ್ತದೆ. ಅದರ ಹೆಸರು ಶಾಲ್ಮೀಲಿ ಅಂತ. ಶಾಲ್ಮೀಲಿ ನದಿ ಇವತ್ತು ವಿಶೇಷವಾಗಿ ಹರಿದುಕೊಂಡು ಹೋಗಿ ಮುಂದೆ ಗಂಗಾವಳಿ ಅಂತ ಒಂದು ಪ್ರದೇಶ, ಗಂಗಾವಳಿಯ ಪ್ರದೇಶದಲ್ಲಿ ಸಮುದ್ರವನ್ನು ಹೋಗಿ ಕೂಡ್ತಾಳೆ. ಶಾಲ್ಮಲಿ ನದಿಗೂ ಕೂಡ ಮಹತ್ವ ಇದೆ ಅಂತಾರೆ ರಾಜರು. ಇವಳು ಇವತ್ತು ಅರಬ್ಬಿ ಸಮುದ್ರ ಅಂತ ಕೇಳಿರ್ತೀರಿ, ಪಠ್ಯಪುಸ್ತಕಗಳನ್ನು ನೋಡುವಾಗ ಬಂದಿದೆ. ಅರಬ್ಬಿ ಸಮುದ್ರ, ಈ ಅರಬ್ಬಿ ಸಮುದ್ರದ ಒಂದು ಭಾಗನೇ ಅದು. ಅಲ್ಲಿಗೆ ಹೋಗಿ ಇವಳು ಕೂಡ್ತಾಳೆ. ಆ ಗಂಗಾವಳಿ ಅಂತ ಆ ಪ್ರದೇಶ ಹೇಳಿದ್ದೆಲ್ಲ, ಅದು ಒಂದು ಸಣ್ಣ ಪ್ರದೇಶ, ಇವತ್ತಿಗೂ ಇದೆ. ಅಲ್ಲಿ ಗಂಗಾ ದೇವಸ್ಥಾನ ಕಟ್ಟಿದ್ದಾರೆ. ಗಂಗೆಯ ಸನ್ನಿಧಾನ ಶಾಲ್ಮಲಿಯಲ್ಲಿ ಬರ್ತದೆ ಅಂತ ಒಂದು ಐತಿಹ್ಯ. ನಿಜ, ಆ ಐತಿಹ್ಯ. ರಾಜರು ಶಾಲ್ಮಲಿ ನದಿಯನ್ನು ಕಂಡಿದ್ದಾರೆ. ಯಾತ್ರೆ ಮಾಡ್ತಾ ಮಾಡ್ತಾ ಇವಳನ್ನು ನೋಡಿದರು. ಇವಳು ಪಶ್ಚಿಮ ಸಮುದ್ರಕ್ಕೆ ಹೋಗಿ ಸೇರೋಳು. ಗಂಗೆ ಪೂರ್ವ ಸಮುದ್ರಕ್ಕೆ ಸೇರ್ತಾಳೆ. ಭಾರತದ ಪೂರ್ವ, ಗಂಗಾಸಾಗರ ಸಂಗಮ ಇರೋದು ಭಾರತದ ಪೂರ್ವ ಭಾಗದಲ್ಲಿ. ಇವಳು ಪಶ್ಚಿಮ ಸಮುದ್ರಕ್ಕೆ ಹೋಗಿ ಸೇರ್ತಾಳೆ, ಭಾರತದ ಪಶ್ಚಿಮ ಸಮುದ್ರಕ್ಕೆ. ಅದಕ್ಕೆ ಇವಳಿಗೆ ಪಶ್ಚಿಮಗಾಮಿನಿ, ಪಶ್ಚಿಮ ಸಮುದ್ರಕ್ಕೆ ಹೋಗಿ ಸೇರ್ತಾಳೆ. ರಾಜರ ಚಮತ್ಕಾರದ ವರ್ಣನೆ ನೋಡಬೇಕು. ನದೀ ಮುದೇ ಸ್ತ್ವಿಯಂ ಪ್ರತ್ಯಂಗ್ ನದೀನ ಹೃದಯಂಗಮ ಗಂಗೋತ್ತುಂಗಾ ದೃಶ್ಯತೆದ್ಧಾ ರಮ್ಯಾಷ್ಟಮ್ಯಾಂ ಯದಂಭಸಿ. ಇದು ಶ್ಲೋಕ. ಪ್ರತ್ಯಂಗ್ ನದೀನ ಹೃದಯಂಗಮ. ಪ್ರತ್ಯಂಗ್ ನದೀನ ಅಂದರೆ ಪಶ್ಚಿಮ ಸಮುದ್ರ ಅಂತ ಅರ್ಥ. ಪ್ರತ್ಯಂಗ್ ನದಿ ಇನ ಅಂದರೆ ಸ್ವಾಮಿ. ನದೀನ ಅಂದರೆ ನದಿಗಳ ಸ್ವಾಮಿ ಅಂತ ಅರ್ಥ. ನದಿಗಳ ಒಡೆಯ ಯಾರು? ಸಮುದ್ರ. ಪ್ರತ್ಯಂಗ್ ನದೀನ ಅಂದರೆ ಪಶ್ಚಿಮ ದಿಕ್ಕಿನ ಸಮುದ್ರ. ಪಶ್ಚಿಮ ದಿಕ್ಕಿನ ಸಮುದ್ರಕ್ಕೆ ನೀನು ಹೋಗಿ ಸೇರ್ತಿ. ಪಶ್ಚಿಮ ದಿಕ್ಕಿನ ಸಮುದ್ರನೇ ನಿನ್ನ ಯಜಮಾನ. ಆ ಸೇರುವ ಸ್ಥಳ ಇದೆಯಲ್ಲ, ಅದು ಬಹಳ ಹೃದಯಂಗಮ. ಅದು ನೋಡಲಿಕ್ಕೂ ಆನಂದ ಇದೆ. ತನ್ನ ಪತ್ನಿನೇ ಬಂದು ತನ್ನ ಯಜಮಾನನನ್ನು ಸೇರ್ತಾಳೆ ಅಂತ ಅಭಿಪ್ರಾಯ. ಆಲಿಂಗನ ಮಾಡ್ಕೊಳ್ತಾಳೆ ಬಂದು. ಇಲ್ಲಿ ಗಂಗೆಯ ಸನ್ನಿಧಾನ ಯಾವಾಗ ಬರ್ತದೆ ಅಂದರೆ ಅಷ್ಟಮಿ ತಿಥಿ, ಗಂಗಾಷ್ಟಮಿ ಅಂತ ಒಂದು ತಿಥಿ. ಗಂಗಾಷ್ಟಮಿ ಅಂತ ಪ್ರತಿ ವರ್ಷವೂ ಕೂಡ ಭಾದ್ರಪದ ಶುಕ್ಲ ಪಕ್ಷದ ಅಷ್ಟಮಿಗೆ ಗಂಗಾಷ್ಟಮಿ ಅಂತ ಹೆಸರು. ಭಾದ್ರಪದ ಮಾಸ ಶುಕ್ಲ ಪಕ್ಷ ಅಷ್ಟಮಿ ತಿಥಿ. ಅವತ್ತಿನ ದಿವಸ ಈ ಶಾಲ್ಮಲಿ ಹೋಗಿ ಸಮುದ್ರಕ್ಕೆ ಸೇರುವಾಗ ದಿನ ಸೇರ್ತಾ ಇದ್ದಾಳೆ. ಅಲ್ಲಿ ಸಂಗಮ ಇದೆ. ಆದರೆ ಅವತ್ತಿನ ದಿವಸ ವಿಶೇಷವಾಗಿ ಗಂಗೆ ಶಾಲ್ಮಲಿಯಲ್ಲಿ ಬರ್ತಾಳೆ, ಸನ್ನಿಹಿತಳಾಗ್ತಾಳೆ. ಅದಕ್ಕೆ ಗಂಗಾವಳಿಯ ಪ್ರದೇಶದಲ್ಲಿ ಇವತ್ತಿಗೂ ಗಂಗಾ ದೇವಸ್ಥಾನ ಕಟ್ಟಿ
ಸುತ್ತಲಿರುವಂತಹ ಸಜ್ಜನರು, ಭಕ್ತರು, ಆಸ್ತಿಕರು ಪೂಜೆ ಮಾಡ್ತಾರೆ, ಗಂಗೆ ಬಂದಿದ್ದಾಳೆ ಅಂತ. ಪ್ರಾಯ ರಾಜರು ವರ್ಣನೆ ಮಾಡೋದು ನೋಡಿದರೆ ಅವತ್ತಿನ ದಿವಸನೇ ರಾಜರಲ್ಲಿ ಪ್ರಯಾಣ ಮಾಡಿದಾರೇನೋ ಅಂತ ಅನಿಸ್ತದೆ. ಅದಕ್ಕೆ ವರ್ಣಿಸುವಾಗ ಅವರೇನಂತಿದ್ದಾರೆ, ಗಂಗೋತ್ತುಂಗ ದೃಶ್ಯತೇದ್ಧ ರಮ್ಯಾ ಅಷ್ಟಮ್ಯಾಂ ಯದಂಭಸಿ ಅಂತ ಹೇಳಿದರು. ಯದಂಭಸಿ ಯಾವ ನೀರಿನಲ್ಲಿ ಉತ್ತುಂಗ ಗಂಗಾ, ಉತ್ತುಂಗಳಾದ ಗಂಗೆಯು ಇವತ್ತಿಗೂ ಕೂಡ ಅಷ್ಟಮಿ ತಿಥಿ ಅಂದರೆ ಪ್ರಸಿದ್ಧವಾದ ಅಷ್ಟಮಿ ತಿಥಿ ಅಂದರೆ ಬೇರೆ ಅಲ್ಲ, ಅದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಂದು ಎಲ್ಲರಿಗೆ ಕಾಣುವಂತೆ ಗಂಗೆ ಇಲ್ಲಿ ಬಂದು ಸೇರ್ತಾಳೆ, ಪ್ರತ್ಯಕ್ಷವಾಗಿ ಸೇರ್ತಾಳೆ, ಸನ್ನಿಹಿತಳಾಗ್ತಾಳೆ, ಕಾಣ್ತಾಳೆ ಅಂತಂದಿದ್ದಾರೆ. ಶಾಲ್ಮಲಿ ನದಿ ಸಮುದ್ರವನ್ನು ಸೇರೋದೇನೋ ಒಂದು ಸರಿ, ಗಂಗಾ ಅದು ನದಿ ಸಂಗಮ. ಅವತ್ತು ಸೇರಿದ್ದು ನಿಮಗೆ ಹೇಗೆ ಗೊತ್ತಾಯಿತು? ಅದಕ್ಕೆ ಅವತ್ತಿನ ದಿವಸ ಶಾಲ್ಮಲಿ ನದಿ ಬೆಳ್ಳಗಾಗಿರ್ತಾಳಂತೆ. ಅವಳ ಬಣ್ಣ ಸ್ವಲ್ಪ ಕೆಂಪು, ಆದರೆ ಯಾವತ್ತು ಗಂಗೆ ಬರ್ತಾಳೆ ಅವತ್ತು ಆ ನೀರು ಬೆಳ್ಳಗಾಗ್ತದಂತೆ. ಬೇರೆ ದಿನಗಳಲ್ಲೆಲ್ಲ ಆ ನೀರು ಸೌಳು, ಸ್ವಲ್ಪ ಉಪ್ಪು. ಅವತ್ತಿನ ದಿವಸ ಮಾತ್ರ ಆ ನದಿ ನೀರು ಸಿಹಿ ಇದೆ ಅಂತ. ಯಾಕೆ ಬದಲಾಯಿತು? ಅದಕ್ಕೆ ದೃಶ್ಯತೆ ಅದ್ಧ ಅಂತಂದರು ರಾಜರು. ನೋಡಿ, ಬೇರೆ ದಿನಗಳಲ್ಲಿ ಇಲ್ಲದೇ ಇರುವ ರಸ ಅವತ್ತಿನ ದಿವಸ ಬರ್ತಾ ಇದೆ ಅಂದರೆ ಅವಳಲ್ಲಿ ಗಂಗೆ ಬಂದಿರಲೇಬೇಕಲ್ವಾ ಅಂತ ಪ್ರಮಾಣ ಕೊಟ್ಟು ಹೇಳ್ತಾರೆ ರಾಜರು. ಇದು ಶಾಲ್ಮಲಿಯ ವಿಶೇಷತೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಅವಳಲ್ಲಿ ಗಂಗೆ ಸನ್ನಿಹಿತಳಾಗ್ತಾಳೆ, ಪ್ರತ್ಯಕ್ಷವಾಗಿ ಎಲ್ರಿಗೂ ಕಾಣಿಸ್ತಾಳೆ, ನೀವು ಬೇಕಾದರೆ ಬಂದು ನೋಡ್ರಿ ಅಂತ ವರ್ಣನೆ ಮಾಡಿಬಿಟ್ರು. ಹಾಗಾಗಿ ಶಾಲ್ಮಲಿ ನದಿ ಏನು ಸಾಮಾನ್ಯ ನದಿ ಅಂತ ಆಗಲಿಲ್ಲ. ಗಂಗೆ ಎಷ್ಟು ಅದ್ಭುತ, ಎಷ್ಟು ಅಸಾಮಾನ್ಯ ಅಂತ ಪ್ರತ್ಯೇಕ ಹೇಳೋದು ಬೇಡ, ಈಗ ಅದು ಮುಂದೆ ಬರಲಿಕ್ಕಿದೆ. ಸಾಮಾನ್ಯ ನಮಗೆ ಗಂಗೆ ಬಗ್ಗೆ ಪರಿಚಯ ಇದೆ. ಅಂಥ ಗಂಗೆ ಇವಳಲ್ಲಿ ಬಂದು ಸನ್ನಿಹಿತಳಾಗಬೇಕಾದ್ರೆ ಇವಳಿಗೊಂದು ಮಹತ್ವ ಇದೆ ಅಂತ ಅಭಿಪ್ರಾಯ ಅಲ್ವೇ? ಹಾಗಾಗಿ ನದಿ ಮುದೆ ಸ್ತುಯಂ ಪ್ರತ್ಯಂಗ್ ನದೀನ ಹೃದಯಂಗಮ ಗಂಗೋತ್ತುಗ್ಗ ದೃಶ್ಯತೇದ್ಧ ರಮ್ಯಾಷ್ಟಮ್ಯಾಂ ಯದಂಭಸಿ. ಗಂಗೆ ಆಗಮಿಸ್ತಾಳೆ, ಸನ್ನಿಹಿತಳಾಗ್ತಾಳೆ. ಹಾಗಾಗಿ ಈ ಸಂದರ್ಭ, ಈ ಕ್ಷೇತ್ರ, ಈ ನದಿ ಇದೆಲ್ಲ ಬಹಳ ಪವಿತ್ರ ಅಂತ ಭಾವಿಸ್ರಿ ಅಂತ ವರ್ಣನೆ ಮಾಡಿದರು. ರಾಜರು ಕೂಡ ಶಾಲ್ಮಲಿ ನದಿ ತೀರದಲ್ಲಿ ತಪಸ್ಸು ಮಾಡಿದರು ಅಂತ ಪ್ರಸಿದ್ಧಿ ಇದೆ. ಮುಂದೆ ವಾದರಾಜರು ಇಲ್ಲಿದ ಸೋದೆಗೆ ಪ್ರವೇಶ ಮಾಡ್ತಾರೆ. ಹಾಗಾಗಿ ಸೋದೆಯು ತೀರ್ಥಗಳಲ್ಲಿ ಒಂದು, ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರನೇ ಆಯಿತು. ಈಗ ಶಾಲ್ಮಲಿ ನದಿಯನ್ನು ಮತ್ತೊಂದು ಶ್ಲೋಕದಿಂದ ವರ್ಣಿಸ್ತಾರೆ. ಇಲ್ಲಿ ಒಂದು ಚಮತ್ಕಾರ. ಭರ್ತುರಗ್ರೆ ಸ್ವಲಾವಣ್ಯ ವಿಸ್ತೃತೆ ರವಿವೇಕಿನೀ ಸ್ವಾಸೇವಿತಾಂ ಸಖೀಮೇತಾಂ ಸರ್ವಸೇವ್ಯಾಂ ಕರೋತಿ ಸಾ. ಶ್ಲೋಕ ಇಷ್ಟು. ಈಗ ನದಿಗಳಿಗೆಲ್ಲ ಯಜಮಾನ ಸಮುದ್ರ. ಸಮುದ್ರವನ್ನು ಹೋಗಿ ಕೂಡಬೇಕಾಗಿರೋದು ನದಿ. ಕೂಡ್ತಾ ಇದೆ, ಸಂಗಮ ಆಗ್ತಾ ಇದೆ. ಆದರೆ ರಾಜರಂತಾರೆ ಶಾಲ್ಮಿಲಿ ಅವಿವೇಕಿಯಾಗಿದ್ದಾಳೆ ಅಂತಂದರು. ಅವಳಿಗೆ ವಿವೇಕ ಕಡಿಮೆ ಇದೆ ಅಂತಂದರು. ಹೆಣ್ಣಿಗೆ ವಿವೇಕ ಕಡಿಮೆ ಅಂತ ಯಾವಾಗ ಬೈತಾರೆ? ಗಂಡನ ಮುಂದೆ ತನ್ನ ಅಪಾರವಾದ ಲಾವಣ್ಯವನ್ನು ಹಮ್ಮಿನಿಂದ ಏನಾದರೂ ಪ್ರದರ್ಶನ ಮಾಡ್ತಿದ್ರೆ ಆ ಹೆಣ್ಣಿಗೆ ಬೈತಾರಂತೆ, ಏನು ಅವಿವೇಕಿ ಇದ್ದಾಳೆ ಇವಳು ಅಂತ. ಎಲ್ಲಿ ಹೇಗಿರಬೇಕು ಅಂತ ಗೊತ್ತಿಲ್ಲಲ್ಲ ಇವಳಿಗೆ, ಸ್ವಲ್ಪ ವಿವೇಕವಾಗಿ ಗಂಭೀರವಾಗಿ ಇರ್ಲಿಕ್ಕೆ ಬರಲ್ವೇ ಅಂತ. ವಾದರಾಜರ ಆ ನದಿ ಬಹಳ ತನ್ನ ಪಾತ್ರದಿಂದ ಅಗಲ ಮಾಡಿಕೊಂಡು ಯಜಮಾನನ ಬಳಿಗೆ ಬರುವಾಗ ಲಾವಣ್ಯವನ್ನು ಚೆನ್ನಾಗಿ ಪ್ರದರ್ಶಿಸಿ ಹಮ್ಮಿನಿಂದ ಸಂಗಮ ಆಗ್ತಾ ಇದ್ದಾಳಂತೆ, ಸಂಗಮಿಸ್ತಾ ಇದ್ದಾಳಂತೆ. ಸಂಸ್ಕೃತದಲ್ಲಿ ಲಾವಣ್ಯ ಅನ್ನೋ ಪದಕ್ಕೆ ಎರಡು ಅರ್ಥ. ಶ್ಲೇಷ, ಲವಣ ಅಂದರೆ ಉಪ್ಪು. ಶಾಲ್ಮಿಲಿ ಇಲ್ಲಿ ಕೂಡುವಾಗ ಸ್ವಲ್ಪ ಉಪ್ಪಾಗಿದ್ದಾಳೆ. ಅದಕ್ಕೆ ವಾದರಾಜರಂದರು, ಗಂಡನ ಎದುರುಗಡೆಯಲ್ಲಿ ತನ್ನ ಲಾವಣ್ಯವನ್ನು ಯಾವ ರೀತಿ ವಿಸ್ತರಿಸಿ ಬೀರ್ತಿದ್ದಾಳೆ, ಇದು ಅವಿವೇಕ ಅಲ್ವೇ? ಇಂಥ ಅವಿವೇಕವನ್ನು ಎಲ್ರಿಗೂ ತಿದ್ದಲಿಕ್ಕಾಗಲ್ಲ. ಬೇರೆಯವರು ಹೇಳಿದರೆ ಬೈತಾಳವಳು. ಆದರೆ ಅವಳಿಗೆ ಸಖಿ
ಸ್ನೇಹಿತೆಯಾದ ಗಂಗೆ ಬಂದು ಹೀಗೆಲ್ಲ ಮಾಡಬಾರ್ದು ಅಂತ ಬುದ್ಧಿವಾದ ಹೇಳ್ತಿದ್ದಾಳಂತೆ. ಎಂಥ ಚಮತ್ಕಾರ ಇದೆ ನೋಡಿ. ನದಿಗಳಲ್ಲಿ ಸಖ್ಯ ಇರ್ತದೆ. ಗಂಗೆಯೂ ನದಿಯಾಗಿದ್ದಾಳೆ, ಶಾಲ್ಮಿಲಿಯೂ ನದಿ, ಇಬ್ಬರ ಯಜಮಾನ ಒಬ್ಬನೇನೆ. ಇವಳು ಮಾಡುತ್ತಿರುವ ಲಾವಣ್ಯವನ್ನು ಇದು ಅವಿವೇಕ ಅಂತ ಹೇಳಿ ಇವಳಿಗೆ ಬುದ್ಧಿ ಹೇಳ್ತಾಳಂತೆ. ಸ್ವಸೇವಿತಾಂ ಸಖೀಮೇತಾಂ ಸರ್ವಸೇವ್ಯಾಂ ಕರೋತಿ ಸಾ. ಬಹುಶಃ ಗಂಗೆ ಬರೋ ಉದ್ದೇಶವೇ ಅದು. ನೀನು ಹಾಗಿರಬಾರ್ದು ಅಂತ ಹೇಳಿ ತನ್ನ ಸನ್ನಿಧಾನವನ್ನು ಅದರೊಳಗೆ ಇಟ್ಟು ಎಲ್ಲರೂ ಶಾಲ್ಮಿಲಿಯನ್ನು ಸೇವಿಸುವಂತೆ ಮಾಡ್ತಾ ಇದ್ದಾಳೆ ಗಂಗೆ. ಎಂಥ ಸಖ್ಯ ನೋಡ್ರಿ ಇವರಿಬ್ಬರಲ್ಲಿ ಅಂತ ವರ್ಣನೆ ಮಾಡಿದ್ದಾರೆ. ಒಂದಂಶ, ಒಬ್ಬಳು ಸ್ನೇಹಿತೆ ಇನ್ನೊಬ್ಬಳು ಸ್ನೇಹಿತೆಗೆ ಬುದ್ಧಿವಾದ ಹೇಳೋದು ಲೋಕದಲ್ಲಿ ಪ್ರಸಿದ್ಧ. ಅದನ್ನು ಇಲ್ಲಿ ಗಂಗಾ ಶಾಲ್ಮಿಲಿಯರ ಮಧ್ಯದಲ್ಲಿರುವ ಸಖ್ಯವನ್ನು ರಾಜರು ವರ್ಣನೆ ಮಾಡಿದರು. ಎರಡನೇ ಅಂಶ, ಇನ್ನೊಂದು ಅಂಶ ಏನು ಅಂದರೆ ತನ್ನ ಯಜಮಾನನ ಮುಂದೆ ಲಾವಣ್ಯವನ್ನು ಬೀರ್ತಾ ಇದ್ದಾಳೆ ಅಂತನ್ನೋದು ಅವಿವೇಕ. ಶಾಲ್ಮಿಲಿಯಲ್ಲಿ ಆ ಥರದ್ದೊಂದು ಅವಿವೇಕ ಇದೆ, ಅದನ್ನು ಸರಿಪಡಿಸುವಂತೆ ಮಾಡ್ತಾ ಇರೋಳು ಸಖಿ ಅಂತ ಎರಡನೇ ಅಂಶ. ಎಷ್ಟು ಲೋಕಕ್ಕೆ ಹತ್ತಿರವಾದ ದೃಷ್ಟಾಂತ, ಸಂಗತವಾದ ವರ್ಣನೆ, ಇದನ್ನು ಅನುಸಂಧಾನ ಮಾಡಬೇಕು. ಇನ್ನು ಲಾವಣ್ಯ ಅನ್ನೋ ಪದದ ಶ್ಲೇಷವನ್ನು ಬಳಸಿ, ಇದು ಶ್ಲೇಷ ಅಲಂಕಾರ. ಅವಿವೇಕ ಅನ್ನೋ ಶಬ್ದವು ಶ್ಲೇಷದಲ್ಲಿದೆ. ಸಂಸ್ಕೃತದಲ್ಲಿ ಅವಿವೇಕ ಅಂದರೆ ಏನು? ವಿವೇಕ ಅಂದರೆ ಬೇರ್ಪಡಿಸೋದು ಅಂತ ಅರ್ಥ. ಅವಿವೇಕ ಅಂದರೆ ಬೇರ್ಪಡಿಸದಂತೆ, ಸ್ವಲಾವಣ್ಯ ಅವಿವೇಕಿನೀಮ್ ಅಂದರೆ ತನ್ನೊಳಗಿರುವ ಉಪ್ಪುತನವನ್ನು ಬೇರ್ಪಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂತ ಅರ್ಥವಂತ. ಆದರೆ ಗಂಗೆ ಯಾವಾಗ ಬಂದು ಸನ್ನಿಹಿತಳಾಗ್ತಾಳೆ ಸಿಹಿಯಾಗಿ ಬಿಡ್ತಾಳಲ್ಲ, ಹಾಗಾಗಿ ಅವಳೇ ಪಾಠ ಮಾಡ್ತಾಳೆ ಅವಳಿಗೆ ಅಂತ. ಗಂಗೆಯ ಸ್ತರ ಶ್ರೇಷ್ಠ ಅನ್ನೋದು ಮನಸ್ಸಿಗೆ ಅನುಸಂಧಾನದಲ್ಲಿರಬೇಕು. ಎಲ್ಲ ನದಿಗಳಲ್ಲೂ ಶ್ರೇಷ್ಠ ನದಿ ಯಾವುದು? ಗಂಗೆ. ಅವಳ ಶ್ರೇಷ್ಠತೆಯೂ ವರ್ಣನೆ ಆಗಿರಬೇಕು. ತನ್ನ ಸಖಿ ಅನ್ನೋ ಪ್ರೀತಿಯಿಂದ ಅವಳಿಗೆ 4 ಒಳ್ಳೆಯ ಮಾತನ್ನು ಹೇಳಲಿಕ್ಕೆ ಬಂದಿದ್ದಾಳೆ ಅಂತನ್ನೋದು ತಿಳಿಸಿರಬೇಕು. ಸಂಗಮದ ವರ್ಣನೆಯೂ ಆಗಿರಬೇಕು. ಏನು ಅದ್ಭುತವಾಗಿ ಚಿಂತನೆ ಮಾಡಿಸಿದ್ದಾರೆ. ಶಾಲ್ಮಲಿ ನದಿಯ ವರ್ಣನೆ ಆಯಿತು. ಲೋಕಕ್ಕೂ ದೊಡ್ಡ ಸಂದೇಶ. ಸ್ತ್ರೀಯರಲ್ಲಿ ಸಖ್ಯ ಹೇಗಿರಬೇಕು, ವಿವೇಕದಿಂದ ಮೆರಿಬೇಕು, ಗಾಂಭೀರ್ಯದಿಂದ ಮೆರಿಬೇಕು ಅಂತ ಸ್ತ್ರೀಯರಿಗೂ ಒಂದು ಸಂದೇಶ ಕೊಟ್ಟ ಹಾಗೆ ಭಾರ ಚಮತ್ಕಾರವಾದ ರಾಜರ ವರ್ಣನೆ. ಮುಂದೆ ಸೋದಾ ಕ್ಷೇತ್ರ. ರಾಜರು ತೀರ್ಥಕ್ಷೇತ್ರಗಳ ವರ್ಣನೆಯಲ್ಲಿ ಸೋದೆಗೆ ಬಂದಿದ್ದಾರೆ. ಸೋದೆಯಲ್ಲಿ ತ್ರಿವಿಕ್ರಮನ ದೇವಸ್ಥಾನ ಆಗಿತ್ತು ಅಂತ ಭಾವಿಸಬೇಕು. ಯಾಕಂದರೆ ತೀರ್ಥ ಪ್ರಬಂಧದಲ್ಲಿ ವರ್ಣಿಸಿದ್ದಾರೆ. ಅಂದರೆ ರಾಜರೇ ಮಾಡಿಸಿದ್ದಲ್ಲಿ ತೀರ್ಥಕ್ಷೇತ್ರಗಳಂತೆ ಇದು ಒಂದು ದೊಡ್ಡ ಕ್ಷೇತ್ರ, ಅಲ್ಲೊಬ್ಬ ಅರಸಪ್ಪ ನಾಯಕ ಅಂತ ಬಂದಿದ್ದ. ಈ ಕಥೆಗಳೆಲ್ಲ ಸೋದೆಯ ಕ್ಷೇತ್ರದ ವರ್ಣನೆ ಮಾಡುವಾಗ ನೋಡಿದ್ದೇವೆ. ತ್ರಿವಿಕ್ರಮ ದೇವಸ್ಥಾನ ಅಂದರೆ ಅದು ತ್ರಿವಿಕ್ರಮ ಬಂದದ್ದು ಎಲ್ಲಿದ? ಅಲ್ಲಿಗೆ ತ್ರಿವಿಕ್ರಮನ ಸನ್ನಿಧಾನ ಅಂದರೆ ತ್ರಿವಿಕ್ರಮ ಎಲ್ಲಿದ ಬಂದ? ಮತ್ತೊಂದು ಗ್ರಂಥದಲ್ಲಿದೆ, ಆ ತ್ರಿವಿಕ್ರಮ ರೂಪಿ ಭಗವಂತ ಬಂದದ್ದು ಕಾಶಿಯಲ್ಲಿರುವ ಗಂಗೆಯಿಂದ, ಕಾಶಿ ಗಂಗೆಯಿಂದ ಬಂದದ್ದು. ಅದಕ್ಕೆ ವಾದರಾಜರು ಏನು ಚಮತ್ಕಾರ ಮಾಡಿದರು? ತ್ರಿವಿಕ್ರಮನ ದೇವಸ್ಥಾನದಲ್ಲಿ ವರ್ಣಿಸುವಾಗ ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಶ್ರೀದೇವಿ ಇದ್ದಾಳೆ. ಶ್ರೀದೇವಿ, ಭೂದೇವಿ, ತ್ರಿವಿಕ್ರಮ ಇವರೆಲ್ಲ ಅಲ್ಲಿ ಸನ್ನಿಹಿತರಾಗಿದ್ದಾರೆ. ರಾಜರು ತ್ರಿವಿಕ್ರಮ ದೇವಸ್ಥಾನಕ್ಕೆ ಬಂದು ಸೋದಾ ಕ್ಷೇತ್ರವನ್ನು ವರ್ಣಿಸ್ತಾ ಹೀಗೆ ಹೇಳ್ತಾರೆ. ಧವಳ ಗಂಗೆ, ಗಂಗೆನೂ ಇದ್ದಾಳೆ. ಇಲ್ಲಿರೋಳು ಗಂಗೆ. ಇವಳು ತನ್ನ ತಂದೆ, ತಾಯಿ, ಅಣ್ಣ ಈ 3 ಉತ್ಸವವನ್ನು ಮಾಡಿದ್ದಾಳೆ. ಅದೇ ಸೋದಾ ಕ್ಷೇತ್ರ ಅಂತ ಭಾವಿಸಬೇಕು ಅಂತ ವರ್ಣನೆ ಮಾಡ್ತಾರೆ. ಗಂಗೆಯ ತಂದೆ ಯಾರು? ತ್ರಿವಿಕ್ರಮನ ಪಾದದಿಂದ ಬಂದ್ಲಾದ್ದರಿಂದ ಗಂಗೆಯ ತಂದೆ ತ್ರಿವಿಕ್ರಮ. ಗಂಗೆಯ ತಾಯಿ ಯಾರು? ತ್ರಿವಿಕ್ರಮನ ಪತ್ನಿ ಶ್ರೀದೇವಿ, ಭೂದೇವಿ ಅವರು ತಾಯಿ. ಗಂಗೆಯ ಅಣ್ಣ ಯಾರು? ಆಶ್ಚರ್ಯ ನೋಡಿ, ಗಂಗೆ ಹುಟ್ಟಿದ್ದು ತ್ರಿವಿಕ್ರಮನ ಪಾದದಿಂದ, ಬ್ರಹ್ಮ ಹುಟ್ಟಿದ್ದು ಭಗವಂತನ ನಾಭಿಯಿಂದ. ನಾಭಿ ಮೇಲಿರ್ತದೋ ದೇಹದೊಳಗೆ, ಪಾದ ಮೇಲಿರ್ತದೋ?
ಹಾಗಾಗಿ ಪಾದಕ್ಕಿಂತ ಮೇಲ್ಭಾಗದಲ್ಲಿ ನಾಭಿ ಇದೆ ಅಂದಮೇಲೆ ನಾಭಿಯಿಂದ ಹುಟ್ಟಿದಂಥ ಬ್ರಹ್ಮವಾಯುಗಳು ಗಂಗೆ ಪಾದದಿಂದ ಹುಟ್ಟಿದ್ದಕ್ಕೆ ಅಣ್ಣ ಆದ್ರಂತೆ. ರಾಜರ ಚಮತ್ಕಾರದ ವರ್ಣನೆ ಇವೆಲ್ಲ. ಇಲ್ಲೇ ಯಾಕೆ ಉತ್ಸವ ಮಾಡಿದ್ಲು ಗಂಗೆ? ತನ್ನ ತಂದೆ, ತನ್ನ ತಾಯಿ, ತನ್ನ ಅಣ್ಣನ ಉತ್ಸವವನ್ನು ಇಲ್ಲಿ ಯಾಕೆ ಮಾಡ್ತಾಳೆ? ಅದಕ್ಕೆ ರಾಜರಂತಾರೆ, ನನಗೆ ಕೀರ್ತಿ ಬರಲಿ ಅಂತ ಮಾಡಿದಾಳೆ. ಎಷ್ಟು ಅದ್ಭುತ! ನನಗೆ ಯಾಕೆ ಕೀರ್ತಿ ಕೊಡಬೇಕು ಅಂತ ಅವಳಿಗೆ ಅನ್ನಿಸ್ತು. ನನಗೆ ಕೀರ್ತಿ ಕೊಡಬೇಕು ಅಂತ ಯಾಕೆ ಅವಳಿಗೆ ಅನ್ನಿಸ್ತು? ತನ್ನಣ್ಣ, ತನ್ನಪ್ಪ, ತನ್ನ ಅಮ್ಮನ ಉತ್ಸವ ಮಾಡಿ ನನಗೆ ಕೀರ್ತಿ ಕೊಡಬೇಕು ಅಂತ ಅವಳಿಗೆ ಯಾಕೆ ಅನ್ನಿಸ್ತು? ಯಾಕೆ ಅಂದರೆ ತಮ್ಮ ಅಪ್ಪನ ಭಕ್ತ ನಾನು ಆಗಿದ್ದೇನೆ, ತನ್ನ ಅಣ್ಣನ ಭಕ್ತನಾಗಿದ್ದೇನೆ, ತಮ್ಮ ಅಮ್ಮನ ಭಕ್ತಳಾಗಿದ್ದೇನೆ, ಅದಕ್ಕೆ ಮಾಡಿದ್ರು ಅಂತ. ಇದು ಶ್ಲೋಕದಲ್ಲಿರುವ ಅಂಶ. ಗಂಗಾ ಮಾಧ್ವಯತೆ ಕೀರ್ತ್ಯೈ ಸ್ಥಾನಶ್ರೀ ಭೂ ಮನೋಹರಂ ಕೃತ್ವಾ ತ್ರಿವಿಕ್ರಮಂ ಚಕ್ರೆ ಪಿತೃ ಮಾತೃ ಅಗ್ರಜೋತ್ಸವಂ. ಇದು ಸೋದಾ ಕ್ಷೇತ್ರದ ಯಾತ್ರೆ ಮಾಡಿದಂತಾಯ್ತು ಇವತ್ತು. ಗಂಗಾದೇವಿಯು ಮಾಧ್ವಯತೆ ಕೀರ್ತಿ, ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದ ಒಬ್ಬ ಯತಿ, ಅದು ತಾವೇ ತಮ್ಮನ್ನು ಮಾಧ್ವಯತಿ ಅಂತ ಹೇಳ್ಕೊಂಡಿದ್ದಾರೆ ರಾಜರು. ಮಾಧ್ವಯತಿಯಾದ ನನಗೆ ಕೀರ್ತಿ ಪ್ರಸಿದ್ಧಿ ಬರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಸ್ಥಾನಶ್ರೀ ಭೂ ಮನೋಹರಂ. ಸ್ಥಾನಶ್ರೀ ಭೂ ಮನೋಹರಂ ಅಂದ್ರೆ ಅರ್ಥ, ಈ ದೇವಸ್ಥಾನಕ್ಕೆ ಅಂತ ಸಂಬಂಧಪಟ್ಟ ಸಂಪತ್ತಿದೆ. ಆ ಸಂಪತ್ತಿನ ದೇವತೆ ಯಾರು? ಶ್ರೀದೇವಿ. ಆ ದೇವಸ್ಥಾನಕ್ಕೆ ಅಂತ ಆ ಒಬ್ಬ ಅರಸಪ್ಪನಾಗ ಬಹಳ ಜಾಗ ಕೊಟ್ಟಿದ್ದಾನೆ, ಭೂಮಿ. ಅಂದರೆ ಆ ಭೂಮಿಗೆ ಒಡೆಯಳು ಯಾರು? ಭೂದೇವಿ. ಸಂಪತ್ತು ಕೊಟ್ಟಿದ್ದಾನೆ, ಆದ್ದರಿಂದ ಸಂಪತ್ತಿನ ದೇವತೆ ಶ್ರೀದೇವಿ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಭೂಮಿ ಭಾಳ ಇದೆ, ಅದರ ಅಭಿಮಾನಿ ಯಾರು? ಭೂದೇವಿ. ಅವರಿಬ್ಬರಿಗೂ ಮನೋಹರನಾದಂತಹ ಮಹಾನುಭಾವ ಇಲ್ಲಿ ನಿಂತಿದ್ದಾನೆ. ಅವನು ಯಾರು? ತ್ರಿವಿಕ್ರಮ. ಜೊತೆಗೆ ಅಲ್ಲೇ ವಾಯುದೇವರು ಸನ್ನಿಹಿತರಾಗಿದ್ದಾರೆ. ಮಹಾನುಭಾವನಾದ ವೀಣಾಪಾಣಿ ಮಧ್ವಾಚಾರ್ಯರು, ವಾಯುದೇವರು, ಅದು ಗಂಗೆಯ ಅಣ್ಣ. ಅಂತೂ ಇಂತೂ ಇಷ್ಟು ಜನ ಇದ್ದಾರೆ ಇಲ್ಲಿ. ಒಂದು ತ್ರಿವಿಕ್ರಮ ತನ್ನ ತಂದೆಗೆ ಉತ್ಸವ ಆಗಬೇಕು, ಅವನು ಜೊತೆಗೂಡಿದಾನೆ ಶ್ರೀದೇವಿ ಭೂದೇವಿ ಸಹಿತನಾಗಿದ್ದಾನೆ, ಅವರಿಗೂ ಉತ್ಸವ ಆಗಬೇಕು. ತನ್ನ ಅಣ್ಣನಾದ ವಾಯುದೇವರಿಗೆ ಉತ್ಸವ ಮಾಡಬೇಕು ಅಂತ ಅಂದ್ಕೊಂಡ್ಲು. ಎಲ್ಲಿ ಉತ್ಸವ ಮಾಡಿದರೆ ಮಾಧ್ವಯತಿ ಕೀರ್ತಿ ಬರ್ತದೋ ಅಲ್ಲೇ ಬಂದು ಮಾಡಿದ್ದಾಳೆ. ಅದು ನನ್ನ ಸೋದೆ ಅಂತ ವಾದರಾಜರು ಚಮತ್ಕಾರ ಮಾಡಿ ವರ್ಣನೆ ಮಾಡಿದ್ದಾರೆ. ಇವತ್ತಿಗೂ ಅಲ್ಲಿ ರಾಜರ ಆರಾಧನೆ ಅಂತನ್ನೋದು ಒಂದಾದರೆ ತ್ರಿವಿಕ್ರಮನ ಉತ್ಸವ ಅಂತ ಜನಗಳು ಬರ್ತಾರಂತೆ. ಅದು ಹಬ್ಬ, ತ್ರಿವಿಕ್ರಮನ ಹಬ್ಬ, ಅದಕ್ಕೆ ಇವತ್ತಿಗೂ ಬರ್ತಾರೆ. ಹಾಗಾಗಿ ನಾವು ಅನುಸಂಧಾನ ಮಾಡಬೇಕು. ಸೋದಾ ಕ್ಷೇತ್ರಕ್ಕೆ ಹೋದಾಗ ಬರೀ ವಾದರಾಜರ ಸನ್ನಿಧಾನ ಅಲ್ಲ, ವಾದರಾಜರು ಇದ್ದಾಗಲೇ ಉತ್ಸವ ನಡೀತಿತ್ತಂತೆ. ಯಾರು ಉತ್ಸವ? ರಾಜರೇ ಹೇಳಿದರು, ನನಗೆ ಕೀರ್ತಿ ಬರಲಿ ಅಂತ ಗಂಗೆನೇ ಉತ್ಸವ ಮಾಡ್ತಾಳೆ ಅಂತಂದ್ಬಿಟ್ರಂತೆ. ಹಾಗಾಗಿ ಇಲ್ಲಿ ಗಂಗೆ ಇದ್ದಾಳೆ, ಇಲ್ಲಿ ತ್ರಿವಿಕ್ರಮನಿದ್ದಾನೆ ಗಂಗಾಜನಕ, ಇಲ್ಲಿ ಶ್ರೀದೇವಿ ಭೂದೇವಿ ಇದ್ದಾಳೆ, ಇಲ್ಲಿ ನನ್ನ ಅಣ್ಣ ವಾಯು ಇದ್ದಾನೆ ಅಂತ ಗಂಗೆ ಸಾರ್ತಾ ಇದ್ದಾಳೆ. ಈ ಕ್ಷೇತ್ರ ಸಾಧಾರಣ ಕ್ಷೇತ್ರ ಅಲ್ಲ. ಎಂಥ ಚಮತ್ಕಾರ ಈ ಶ್ಲೋಕದಲ್ಲಿದೆ ನೋಡಿ. ಗಂಗಾ ಮಾಧ್ವಯತೆ ಕೀರ್ತ್ಯೈ ಸ್ಥಾನಶ್ರೀಭೂ ಮನೋಹರಂ. ಆಮೇಲೆ ಮುಂದಿನ ಶ್ಲೋಕ ಮುಂದಿನ ವಾಕ್ಯ ಕೃತ್ವಾ ತ್ರಿವಿಕ್ರಮಂ ಅಂತ ಶಬ್ದ ಇದೆ. ಇಲ್ಲಿ ಮಾಡಿದ ಉತ್ಸವ ಮೂವರಿಗೆ. ಶ್ರೀದೇವಿ ಭೂದೇವಿ ಅಂತ ರೂಪಗಳು ಎರಡು, ಆದರೆ ಅವಳು ಒಬ್ಬಳೇ ಅಲ್ವೇ, ಅವಳಿಗೆ ಒಂದು ಉತ್ಸವ. ಇನ್ನೊಂದು ತ್ರಿವಿಕ್ರಮನಿಗೆ ಉತ್ಸವ, ಮತ್ತೊಂದು ಅಣ್ಣನಾದಂಥ ವಾಯುದೇವರ ಉತ್ಸವ. ಅಂತಂದರೆ ತಂದೆ ತ್ರಿವಿಕ್ರಮನ ತ್ರಿವಿಕ್ರಮ, ಮೂರು ಪರಾಕ್ರಮ ಅಂದರೆ ಮೂರು ಕಡೆಯಲ್ಲಿ ಹರಡಿದವ. ಆ ತ್ರಿವಿಕ್ರಮನ ಮಗಳಾದ್ರಿಂದ ಮೂವರಿಗೆ ಉತ್ಸವ ಮಾಡಿದ್ದಾಳೆ, ಅದಕ್ಕೆ ತ್ರಿವಿಕ್ರಮಂ ಕೃತ್ವ ಅಂತ. ಮೂರು ಕೆಲಸ ಮಾಡಿದರೆ ಮೂರು ವಿಕ್ರಮ ಅಂತ ಬರಬೇಕು. ಇವರು ಮೂವರಿಗೆ ಉತ್ಸವ ಮಾಡಿದ್ದಾಳೆ ಅಂತ ಅರ್ಥ. ಯಾವರು ಮೂವರು ಅಂತ ಆವಾಗಲೇ ಹೇಳಿದ್ನೆಲ್ಲ. ಹಾಗಾಗಿ ಪಿತೃ ಮಾತೃ ಅಗ್ರಜೋತ್ಸವಂ ಗಂಗಾ ಚಕ್ರೇ ಅಂತ ವರ್ಣನೆ ಮಾಡಿಬಿಟ್ಟು ಮಾಡಿದ್ದು ತಾವೇ ಆದರೂ
ಮಾಡ್ತಾ ಇರೋದು ಗಂಗೆ ಅಂತ ಅವಳ ಮೇಲೆ ಹಾಕಿ, ಅವಳು ನನಗೆ ಕೀರ್ತಿ ಕೊಡ್ತಿದ್ದಾಳೆ ಅಂತ ಅವಳನ್ನು ಶ್ಲಾಘಿಸಿ ನಮಗೆ ಒಂದು ಸಂಬಂಧದಲ್ಲಿರಬೇಕಾದಂತಹ ಶ್ರದ್ಧೆಯನ್ನು ಜಗತ್ತಿಗೆ ತೋರಿಸ್ತಾರೆ ವಾದರಾಜರ ಶ್ಲೋಕದಿಂದ. ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು, ಹೆಣ್ಣಿನ ನಾಜೂಕತನ ಹೇಗಿರಬೇಕು ಅಂತ ಶಾಲ್ವಿಲಿಯನ್ನು ವರ್ಣನೆ ಮಾಡಿ ತೋರಿಸಿದರೆ, ಇಬ್ಬರು ಸಖಿಯಲ್ಲಿರಬೇಕಾದ ಸಖ್ಯೆ ಹೇಗಿರಬೇಕು ಅಂತ ಗಂಗಾ ಶಾಲ್ವಿಲಿಯ ವರ್ಣನೆ ಮಾಡಿ ತೋರಿಸಿದರೆ, ಅಪ್ಪ ಅಮ್ಮ ಅಣ್ಣ ತಮ್ಮಂದರು ತಂಗಿ ಇವರಲ್ಲಿರಬೇಕಾದ ಬಾಂಧವ್ಯ ಹೇಗಿರಬೇಕು ಅಂತ ಸೋದಾ ಕ್ಷೇತ್ರ ವರ್ಣನೆ ಮಾಡಿ ತೋರಿಸ್ತಾರೆ ವಾದರಾಜ. ಹಾಗಾಗಿ ರಾಜರ ವರ್ಣನೆ ಅದು ಸಾಮಾನ್ಯದ ವರ್ಣನೆ ಅಲ್ಲ, ನಮಗೆ ಪ್ರತಿ ಹಂತದಲ್ಲಿ ಸಂದೇಶವನ್ನು ಕೊಡುವಂಥ ವರ್ಣನೆ. ಇದು ಚಮತ್ಕಾರದ ಅದ್ಭುತವಾದ ವರ್ಣನೆ. ಮುಂದೆ ವಾದರಾಜರು ತ್ರಿವಿಕ್ರಮನನ್ನು ಸ್ತೋತ್ರ ಮಾಡ್ತಾರೆ. ಸೋದೆ ಒಳಗೆ ಬಂದರು, ಪ್ರವೇಶ ಮಾಡಿದ ಮೇಲೆ ಒಳಗೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ತ್ರಿವಿಕ್ರಮಂ ರಮ್ಯ ಗದಾರಿ ಶಂಖ ಸರೋಜಮಾಲಾ ಧರಮಿಂದು ವರ್ಣಂ ಮನೋಹರಾಂಗಂ ಯತಿವಾದಿರಾಜ ಪ್ರತಿಷ್ಠಿತಂ ನೌಮಿ ಸದಾ ಪ್ರಸನ್ನಂ. ತಾವೇ ಹೇಳಿದರು, ಯತಿವಾದಿರಾಜ ಪ್ರತಿಷ್ಠಿತಂ ತ್ರಿವಿಕ್ರಮಂ ನೌಮಿ. ಇಲ್ಲಿರುವ ತ್ರಿವಿಕ್ರಮ ಕೈಯಲ್ಲಿ ಗದಾ, ಚಕ್ರ, ಶಂಖ, ಸರೋಜಮಾಲಾ ಧರಮಿಂದು ವರ್ಣಂ. ಸರೋಜಮಾಲೆಯನ್ನು ಧರಿಸಿದ್ದಾನೆ. ಒಂದು ಕೈಯಲ್ಲಿ ಗದೆ, ಮತ್ತೊಂದು ಕೈಯಲ್ಲಿ ಚಕ್ರ, ಮತ್ತೊಂದು ಕೈಯಲ್ಲಿ ಶಂಖ ಮತ್ತು ಪದ್ಮ ಅಕ್ಷಮಾಲೆಯನ್ನು ಧರಿಸಿದ್ದಾನೆ. ಅದಕ್ಕೆ ಸರೋಜಧರಂ ಮಾಲಾಧರಂ. ಪದ್ಮ ಮತ್ತು ಅಕ್ಷಮಾಲೆಯನ್ನು ಧರಿಸಿದಂತಹ ತ್ರಿವಿಕ್ರಮ ಚಂದ್ರನಂತೆ ಹೊಳಿತಿದ್ದಾನೆ. ಚಂದ್ರನ ಬಣ್ಣದವ. ಯತಿವಾದಿರಾಜರೇ ಇವನನ್ನು ಪ್ರತಿಷ್ಠೆ ಮಾಡಿದ್ದು. ಇವನನ್ನು ನಾನಿಲ್ಲಿ ಸದಾ ಪ್ರಸನ್ನನಿದ್ದಾನೆ, ನಮಸ್ಕರಿಸ್ತೇನೆ ಅಂತ ವಾದಿರಾಜರು ತಾವೇ ಪ್ರತಿಷ್ಠೆ ಮಾಡಿದ ತ್ರಿವಿಕ್ರಮನನ್ನು ವರ್ಣಿಸಿ ಎಲ್ಲರಿಗೆ ಕರೆ ಕೊಡ್ತಾರೆ. ನಿಮ್ಮ ಬದುಕಿನಲ್ಲಿ ಒಂದ್ಸಲಿಯಾದರೂ ಇಲ್ಲಿಗೆ ಭೇಟಿ ಕೊಡ್ರಿ ಅಂತಾರೆ. ಇಲ್ಲಿಗೆ ಬರ್ರಿ, ನಾನು ಪ್ರತಿಷ್ಠೆ ಮಾಡಿದ್ದೇನೆ, ಇಲ್ಲಿ ಗಂಗೆ ಇದ್ದಾಳೆ, ನಿಮಗೇನು ಬೇಕೋ ಅಭಿಲಾಷೆಗಳನ್ನು ಪೂರೈಸಿಕೊಳ್ಳ್ರಿ ಅಂತ ಐತಿಹಾಸಿಕವಾದ ಘಟನೆ, ಅದ್ಭುತವಾದ ಘಟನೆ ಅಲ್ಲಿ ನಡೆದದ್ದನ್ನು ಯಾರೂ ಮರಿಬಾರದು ಅಂತ ದಾಖಲು ಮಾಡಿಟ್ಟಿದ್ದಾರೆ. ಕಾಶಿಯಿಂದಲೇ ಬಂದಂತಹ ತ್ರಿವಿಕ್ರಮನ ಇದು ವಿಗ್ರಹ ಅಂತ ಪ್ರಸಿದ್ಧಿ. ಹ್ಯಾಕೆ ತಿಳಿತು ನಿಮಗೆ ಅಂದರೆ, ಅಲ್ಲೊಂದು ಶಿಲಾಶಾಸನ ಇದೆ. ಯಾರಾದರೂ ಸೋದೆಗೆ ಹೋದರೆ ಇವತ್ತಿಗೂ ಕೂಡ ಅದನ್ನು ನೋಡ್ಬೋದು. ದೇವಸ್ಥಾನದಲ್ಲಿ ಒಂದು ಶಿಲಾಶಾಸನ ಇದೆ. ದೇವಸ್ಥಾನ ಹೇಗಾಯಿತು, ಎಲ್ಲಿಂದ ಬಂತು ಅಂತ. ಆ ಶಿಲಾಶಾಸನದಲ್ಲಿ ಗಂಗಾ ತೀರದ ಕಾಶಿಯಿಂದಲೇ ಬಂದಂಥ ವಿಗ್ರಹ ಇದು ಅಂತ ಬರೆದಿದ್ದಾರೆ. ರಥ ಯಾಕೆ ಬಂತು? ಅದು ದೇವಸ್ಥಾನ ಅಲ್ಲ, ಅದು ದೇವಸ್ಥಾನ ಈಗ ನಾವು ಹೇಳ್ತಿದ್ದೇವೆ, ಅದೊಂದು ರಥ. ಭೂತರಾಜರು ವಾದಿರಾಜರ ಆದೇಶದಂತೆ ಆ ರಥವನ್ನು ಅಲ್ಲಿ ತಂದಿಟ್ಟಿದ್ದಂತೆ. ಹಾಗಾಗಿ ಆ ದೇವಸ್ಥಾನ ಅದು ರಥವೇ, ಅದು ಭೂತರಾಜರು ತಂದದ್ದು. ರಾಜರೇನೋ ಆದೇಶ ಮಾಡಿದರು, ಅಲ್ಲೊಂದು ರಥ ಇದೆ ತಗೊಂಡು ಬಾ ಅಂತ. ಸರಿ ಅಂತ ರಥ ತರ್ತಾ ಇದ್ದಾರೆ, ಯಾರೋ ಒಬ್ಬ ಅಸುರ ಅಡ್ಡ ಬಂದ್ಬಿಟ್ಟ. ಆ ದೈತ್ಯ ಅಡ್ಡ ಬಂದದ್ದಕ್ಕೆ ರಾಜರು ಇಂಥ ಸಮಯಕ್ಕೆ ಇರಬೇಕು ಅಂತ ಹೇಳಿದರು. ಯಾಕೆಂದರೆ ಪ್ರತಿಷ್ಠೆ ಮಾಡಬೇಕಾದ್ರೆ ಮುಹೂರ್ತ ನೋಡಬೇಕಲ್ಲ, ಆ ಮುಹೂರ್ತ ಅತಿಕ್ರಮಿಸ್ಬಿಡ್ತದೆ ಅಂತ ಇವನು ಅಡ್ಡ ಬಂದಾಗ. ಅದಕ್ಕೆ ರಾಜರು ಏನು ಮಾಡಿದರು, ಇವನ ಜೊತೆಗೆ ಯುದ್ಧ ಮಾಡ್ತಾ ಸಮಯ ಹರಣ ಮಾಡ್ತಿದ್ರೆ ಮುಹೂರ್ತ ಮೀರಿಬಿಡ್ತದೆ, ನಮ್ಮ ಗುರುಗಳು ಹೇಳಿದ ಮುಹೂರ್ತಕ್ಕೆ ರಥ ತೊಗೊಂಡು ಹೋಗ್ಲಿಕ್ಕಾಗಲ್ಲ ಅಂತ ಸಿಟ್ಟು ಬಂದು ದೈತ್ಯನ ಮೇಲೆ ಆ ರಥದ ಚಕ್ರವನ್ನು ಕಿತ್ತಿ ಅವನ ಮೇಲೆ ಎಸೆದರಂತೆ. ಆ ಚಕ್ರದಿಂದಲೇ ದೈತ್ಯ ಅಲ್ಲೇ ಬಿದ್ದೋದ. ಆ ರಥ ಹಾಗೇ ತಂದರು, ಅದೇ ಗರ್ಭಗುಡಿ ಅಂತ ಮಾಡಿದರು ರಾಜರು ರಥವನ್ನು. ಇವತ್ತಿಗೂ ಆ ರಥಕ್ಕೆ 4 ಚಕ್ರ ಇಲ್ಲ, 3 ಚಕ್ರ ಇರುತ್ತೆ. ಅದು ತ್ರಿವಿಕ್ರಮನೇ. ಹಾಗಾಗಿ ಗರ್ಭಗುಡಿ ಪ್ರತ್ಯೇಕ ಮಾಡಲಿಲ್ಲ, ಆ ರಥವೇ ಗರ್ಭಗುಡಿ ಆಗಿಬಿಟ್ಟಿದೆ.
ಇದೆಲ್ಲ ಬೇರೆ ಕಡೆಯಲ್ಲೂ ಕೂಡ ವರ್ಣನೆ ಇದೆ. ಇದಕ್ಕೂ ಹೆಚ್ಚಿನ ವರ್ಣನೆ ಫಾಲ್ಗುಣ ಮಾಸದ ಹುಣ್ಣಿಮೆ ತ್ರಿವಿಕ್ರಮ ದೇವರ ರಥೋತ್ಸವ ನಡೀತದೆ. ಸಾಧ್ಯವಾದರೆ ಅವತ್ತಿನ ದಿವಸ ಅಲ್ಲಿಗೆ ಎಲ್ಲರೂ ಹೋಗಿ ದರ್ಶನ ಮಾಡಿ ಪಂಚರಾತ್ರೋತ್ಸವದಲ್ಲಿ ಪಾಲ್ಗೊಂಡು ರಮಾ ತ್ರಿವಿಕ್ರಮೋತ್ಸವವನ್ನು ಕಣ್ತುಂಬಿಸ್ಕೊಂಡ್ರೆ ವಿಶೇಷ ಅನುಗ್ರಹ ಆಗ್ತದೆ. ಇನ್ನು ಅಲ್ಲಿ ಸೋದಾ ಕ್ಷೇತ್ರದಿಂದ ಮುಂದುವರೆದು ಯಾತ್ರೆ ಮಂಜುಗುಣಿ ಅಂತ ಮಂಜುಗುಣಿ ಕ್ಷೇತ್ರಕ್ಕೆ ಬಂದರು. ಇದೆಲ್ಲ ಉತ್ತರ ಕನ್ನಡ ಅಂತ ಇವತ್ತು ಪ್ರಸಿದ್ಧಿ, ಉತ್ತರ ಕನ್ನಡ ಜಿಲ್ಲೆ. ಮಂಜುಗುಣಿಗೆ ಬಂದಾಗ ರಾಜರಿಗೆ ಶ್ರೀನಿವಾಸರ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅಲ್ಲೊಂದು ಶ್ರೀನಿವಾಸ ದೇವಸ್ಥಾನ, ಬಹಳ ಪುಟ್ಟ ಶ್ರೀನಿವಾಸ. ಆ ಶ್ರೀನಿವಾಸ ಹೇಗಿದ್ದಾನೆ ಅಂದರೆ, ಪುರಾಣದಲ್ಲಿ ಕಥೆ ಕೇಳ್ತೀವಿ. ಶ್ರೀನಿವಾಸ ಬೇಟೆ ಆಡಲಿಕ್ಕೆ ಅಂತ ಹೋಗಿದ್ದ, ಕಿರಾತ ರೂಪ ಧರಿಸಿದ್ದ, ಕಾಲಿಗೆ ಪಾದುಕೆ ಹಾಕ್ಕೊಂಡಿದ್ದ, ಕುದುರೆ ಮೇಲೆ ಕೂತ್ಕೊಂಡು ಬೇಟೆ ಆಡಿ ಬಂದ ಅಂತ ಕೇಳ್ತೀವಿ. ರಾಜರು ಇಲ್ಲಿಗೆ ಬಂದಾಗ ಆ ಮಂಜುಗುಣಿ ಶ್ರೀನಿವಾಸನನ್ನು ನೋಡಿ ಬೇಟೆ ಆಡಿದ ಶ್ರೀನಿವಾಸ ಇವನೇ ಅಂತ ವರ್ಣನೆ ಮಾಡ್ತಾರೆ. ಇವತ್ತಿಗೆ ಅಲ್ಲಿ ಉತ್ಸವ ಆಗ್ತದೆ. ಆ ಮಂಜುಗುಣಿ ಹೆಸರೇ ಮಂಜುಗುಣಿ. ಮಂಜು ಅಂದರೆ ಸಂಸ್ಕೃತದಲ್ಲಿ ಮನೋಹರ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಅದಕ್ಕೆ ರಾಜರಂದರು, ಮನೋಹರ ಗಿರಿದ್ರೋಣಿ ವಾಸಂ ಶ್ರೀಶಂ ಸತಾಂ ವಶಂ ಧನುರ್ಬಾಣಧರಂ ಭಾಗ್ಯಕರಂ ಪಾಪಹರಂ ಭಜೆ. ತಿರುಪತಿಯಲ್ಲಿ ಶ್ರೀನಿವಾಸ ಕೈಯಲ್ಲಿ ಇಟ್ಕೊಂಡಿರೋ ಭಂಗಿನೇ ಬೇರೆ. ನಾವಿಲ್ಲಿ ನೋಡಿದಾಗ ಶಂಖ ಚಕ್ರ, ಇನ್ನೊಂದು ಭಗವಂತ ಕೈ ಮಾಡಿದ್ದು ಕೆಳಭಾಗದಲ್ಲಿ ಮತ್ತೊಂದು ಟೊಂಕಕ್ಕೆ ಇಟ್ಕೊಂಡಿದ್ದೀನಿ, ಹೀಗಿಲ್ಲೂ ಒಂದು ವಿನ್ಯಾಸ ನೋಡ್ತೀವಿ. ಈ ಮಂಜುಗುಣಿಯಲ್ಲಿರುವವನು ಮಾತ್ರ ಕೈಯಲ್ಲಿ ಬಿಲ್ಲುಬಾಣ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ವಾದರಾಜರಂದರು, ಧನುರ್ಬಾಣ ಧರಂ ಭಾಗ್ಯ ಕರಂ ಪಾಪ ಹರಂ ಭಜೆ. ಹೇ ಶ್ರೀನಿವಾಸ, ನಿನ್ನ ಬಳಿಗೆ ಬಂದಿದ್ದೇನೆ, ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿದ್ದಿ, ನನ್ನ ಪಾಪಗಳನ್ನು ಪರಿಹರಿಸಿ ಒಳ್ಳೆಯ ಭಾಗ್ಯವನ್ನು ಕೊಡು ಅಂತ ಪ್ರಾರ್ಥನೆ ಮಾಡಬೇಕಂತೆ ಮಂಜುಗುಣಿ ಶ್ರೀನಿವಾಸನನ್ನು. ಸಜ್ಜನರಿಗೆ ವಶನಾಗುವಂಥವನು ಮಂಜುಗುಣಿಯಲ್ಲಿ ವಾಸ ಮಾಡಿದ್ದಾನೆ ಅಂತ ತಿಳಿಸಿದ್ದಾರೆ. ತಿರುಮಲ ಅನ್ನೋ ಹೆಸರಿನ ಒಬ್ಬ ಮುನಿಗಳಿದ್ರಂತೆ. ಆ ತಿರುಮಲ ಮುನಿ ತಪಸ್ವಿಗಳಾಗಿದ್ದರು, ಸದಾಚಾರ ಸಂಪನ್ನರು. ಶ್ರೀನಿವಾಸನನ್ನು ದಿನನಿತ್ಯ ಆರಾಧನೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಿದ್ರಂತೆ. ಬೇಟೆ ಆಡ್ತಾ ಆಡ್ತಾ ಬಂದ ಭಗವಂತ ತಿರುಮಲ ಮುನಿಗೆ ಪ್ರಕಟನಾಗಿ ಅಲ್ಲೇ ನಿಂತುಬಿಟ್ಟಂತೆ. ಹಾಗಾಗಿ ಇದು ತಿರುಮಲ ಮುನಿಗೆ ಒಳ್ದವ. ಅದನ್ನು ಸೇರಿಸಿ, ಆ ಕಥೆಯನ್ನು ಸೇರಿಸಿ ಹೇಳಬೇಕು ಅಂತ ಸತಾಂ ವಶಂ, ಸಜ್ಜನರಿಗೆ ವಶನಾಗುವವ ಅನ್ನೋ ಮಾತಿನಲ್ಲಿ ಸಂಗ್ರಹ ಮಾಡಿದೆ. ಈ ಮಂಜುಗುಣಿ ಈ ಊರು ಇವತ್ತು ಊರಾಗಿದೆ. ಮೊದಲೆಲ್ಲ ಅದೊಂದು ಬೆಟ್ಟದ ಪ್ರದೇಶ. ಬೆಟ್ಟದ ಪ್ರದೇಶದ ಗುಹೆ ಒಳಗೆ ಭಗವಂತ ಇದ್ದ. ಹಾಗಾಗಿ ಬಿಲ್ಲು ಬಾಣಗಳನ್ನು ಧರಿಸಿ ಕಿರಾತ ವೇಷದಲ್ಲಿ ಬಂದಂಥ ಶ್ರೀನಿವಾಸ ಈ ಗುಹೆಯಲ್ಲಿ ನೆಲೆಸಿದ್ದಾನೆ, ದರ್ಶನ ಮಾಡಿ ನಿಮ್ಮ ಪಾಪಗಳನ್ನು ಪರಿಹರಿಸ್ಕೊಳ್ರಿ, ಭಾಗ್ಯವನ್ನು ಪಡೀರಿ ಅಂತ 2 ಶ್ಲೋಕ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ರಾಜರು. 2ನೇ ಶ್ಲೋಕ ನೋಡಿ, ಆ ಬೇಟೆ ಆಡ್ಲಿಕ್ಕೆ ಬಂದ ಭಗವಂತನ ವೇಷ ಎಲ್ಲ ನೆನಪಿಗೆ ಬರಬೇಕು. ಖಲಮೃಗ ಮೃಗಯಾರ್ಥಂ ಪಾದುಕಾ ಶೋಭಿಪಾದಃ ಕರಧೃತ ಶರಚಕ್ರೋದ್ದಾಮ ಶಂಖಾಗ್ರ್ಯಚಾಪಃ ಸಕಲ ಭುವಿ ಚರಿತ್ವಾ ಮಂಜುಗುಣ್ಯಾಖ್ಯರಮ್ಯ ಸ್ಥಳ ಸದನಗತೋ ಭೂದ್ವೆಂಕಟೇಶೋ ಮುಕುಂದಃ. ವೆಂಕಟೇಶಃ ಮುಕುಂದಃ ಸ್ಥಳ ಸದನಗತಃ. ಈ ಸ್ಥಳದಲ್ಲಿ ಬಂದು ವಾಸ ಮಾಡಿದ್ದಾನೆ. ಹೇಗೆ, ಎಲ್ಲಿ ಹೋಗಿ ಬಂದ ಇವ? ಖಲ ಮೃಗಯಾರ್ಥಂ, ಅಂದು ಬೇಟೆ ಆಡ್ಲಿಕ್ಕೆ ಹೋಗಿದ್ದ. ಇವತ್ತು ಖಲ ಅಂದರೆ ದುಷ್ಟರಾದ ಮೃಗ ಪ್ರಾಣಿಗಳನ್ನು ಮೃಗಯಾರ್ಥಂ ಬೇಟೆ ಆಡಬೇಕು ಅಂಥೇಳಿ ವೇಷ ಏನು ತೊಟ್ಟ? ಕಿರಾತ ವೇಷ ತೊಟ್ಟ. ಕಿರಾತ ವೇಷ ತೊಟ್ಟಾಗ ಬೇಟೆ ಆಡ್ಲಿಕ್ಕೆ ಹೋಗೋರು ಕಾಲಿಗೊಂದು ಪಾದುಕೆ ಧರಿಸ್ತಾರೆ. ಇಲ್ಲಿರುವ ಶ್ರೀನಿವಾಸ ಪಾದುಕೆ ಹಾಕ್ಕೊಂಡು ನಿಂತಿದ್ದಾರೆ. ಅದೇ ವಿಶೇಷ. ಅದಕ್ಕೆ ವಾದರಾಜರು ಬಿಡಲಿಲ್ಲ ಅದನ್ನು.
ದುಷ್ಟರ ಬೇಟೆ ಆಡಲಿಕ್ಕೆ ಹೋಗುವ ನಾನು ಅಂತ ಹೇಳಿ ಬೇಟೆ ಆಡಲಿಕ್ಕೆ ಹೋಗುವಾಗ ಧರಿಸಿರುವ ಪಾದುಕೆ ಇನ್ನೂ ಹಾಗೆ ಇದೆ ಅಲ್ಲ ನಿನಗೆ, ಅದಕ್ಕೆ ಪಾದುಕಾ ಶೋಭಿಪಾದ. ಕರಧೃತ, ಕೈಯಲ್ಲಿ ಧರಿಸಿದ್ದಾನೆ ಶರ ಚಕ್ರೋದ್ಧಾಮ ಶಂಖಾಗ್ರ್ಯ ಚಾಪ, ಶಂಖ ಹಾಗೆ ಬಿಲ್ಲು ಮತ್ತು ಚಕ್ರ ಬಾಣ. ಮೇಲಿನ ಕೈಯಲ್ಲಿ ಚಕ್ರ, ಕೆಳಗಿನ ಕೈಯಲ್ಲಿ ಬಾಣ. ಎಡಭಾಗದ ಮೇಲಿನ ಕೈಯಲ್ಲಿ ಶಂಖ, ಎಡಭಾಗದ ಕೆಳಗಿನ ಕೈಯಲ್ಲಿ ಬಿಲ್ಲಂತೆ. ಹೀಗಿರೋದರಿಂದ ವರ್ಣಿಸುವಾಗ ಕರಧೃತ ಶರ ಚಕ್ರ ಉದ್ದಾಮ ಶಂಖ ಅಗ್ರ್ಯ ಚಾಪ ಎಲ್ಲವನ್ನು ಸೇರಿಸಿದ್ದಾರೆ ವಾದರಾಜ. 4 ಭುಜಗಳಲ್ಲಿ 4 ಧರಿಸಿದ್ದಾನೆ. ನೋಡ್ಕೊಡ್ರಿ, ನೋಡಿದಾಗ ಈ ಶ್ಲೋಕ ನೆನಪು ಬರಬೇಕು. ಮಂಜುಗುಡಿಯಲ್ಲಿ ಸಕಲ ಭುವಿಚರಿತ್ವ, ಭೂಮಿಯನ್ನೆಲ್ಲ ಸಂಚಾರ ಮಾಡ್ತಾ ಮಾಡ್ತಾ ಕೊನೆಗೆ ಮಂಜುಗುಣಿ ಎನ್ನುವ ರಮಣೀಯ ಸ್ಥಳ ಕಂಡಾಗ ಇನ್ನಿದನ್ನು ಬಿಟ್ಟು ಹೋಗಲಾರೆ ಅಂತ ಅನಿಸಿ ಇಲ್ಲಿಯ ಮನಸೋತ ಭಗವಂತ ಈ ಪ್ರದೇಶಕ್ಕೆ, ಅದಕ್ಕೆ ಇಲ್ಲಿ ಒಳಗೆ ಬಂದು ಸೇರಿದ್ದಾನೆ. ಇಂಥ ವೆಂಕಟೇಶ ಇವನು ಮುಕುಂದ, ಇವನು ನಾರಾಯಣನೇ ಅಂತ ವಾದರಾಜರಂತ. ನೋಡಿ ಅವರ ಯುಕ್ತಿ ಹೇಗಿದೆ. ಊರೆಲ್ಲ ಸುತ್ತಿ ಇಲ್ಲಿ ಬಂದು ಕೂತಿದ್ದಾನೆ ಅಂದ ಮೇಲೆ ಈ ಸ್ಥಳಕ್ಕೊಂದು ಮಹತ್ವ ಇದೆ ಅಂತಲ್ವೇ, ಅದಕ್ಕಾದರೂ ನೀವು ಬರ್ರಿ ಅಂತ ಕರೀತಾರೆ ವಾದರಾಜರು. ಇಷ್ಟು ದೊಡ್ಡ ವ್ಯಕ್ತಿ ಊರೆಲ್ಲ ಸುತ್ತಿ ಒಂದು ಕಡೆಯಲ್ಲಿ ವಿಶ್ರಾಂತಿ ತಗೊಂಡ ಅಂದರೆ ನಮ್ಮಲ್ಲಿ ಮಾಡಿದಾರಲ್ಲ, ಎಷ್ಟೆಲ್ಲ ದೊಡ್ಡ ದೊಡ್ಡ ಆಂದೋಲನವನ್ನು ಮಾಡಿದರು ಮಹಾನುಭಾವರು, ಉಪ್ಪಿನ ಸತ್ಯಾಗ್ರಹ ಇತ್ಯಾದಿ ಮಾಡಿ ಅವರೆಲ್ಲೋ ಒಂದು ವಿಶ್ರಾಂತಿ ಪಡೆದಿದ್ದಾರೆ ಅಂದರೆ ಆ ಮನೆಯೇ ಒಂದು ದೊಡ್ಡ ಹೆಸರಿಟ್ಟಿರ್ತಾರೆ. ಇಷ್ಟು ದೊಡ್ಡ ವ್ಯಕ್ತಿ ವಿಶ್ರಾಂತಿ ಪಡೆದಿದ್ದು ಏನಾಗಿದೆ, ಧೂಳು ಹಿಡಿದಿರ್ತದಷ್ಟೇ, ಬೇರೆ ಏನಿಲ್ಲ. ರಸ್ತೆಗಳಿಗೂ ಅವ್ರದೇ ಹೆಸರು, ವಿಶ್ರಾಂತಿ ಪಡೆದ ಜಾಗಕ್ಕೂ ಅವ್ರದೇ ಹೆಸರು. ಛೇ 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 ಛೇ, ಇವ್ರದೇ ಇಷ್ಟಿದೆ ಕಾರ್ಬಾರು ಅಂದರೆ ಅವನದೆಷ್ಟಿರಬೇಡ ಅಂತಾರೆ ಭಗವಂತಂದು. ಅದಕ್ಕೆ ಸಕಲ ಭುವಿಚರಿತ್ವ, ಭೂಮಿಯಲ್ಲೆಲ್ಲ ಸಂಚಾರ ಮಾಡಿದ್ದಾನ್ರಿ, ಇಲ್ಲಿಗೆ ಬಂದು ನೆಲೆಸಿದ್ದಾನೆ ಅಂದರೆ ಈ ಸ್ಥಳ ಅವನ ಮನಸ್ಸಿಗೆ ಬಹಳ ಬಂದಿದೆ ಅಂತ ಅರ್ಥ. ಅದಕ್ಕಾಗಾದರೂ ಒಂದ್ಸಲಿ ಈ ಸ್ಥಳಕ್ಕೆ ನೀವು ಭೇಟಿ ಕೊಡ್ರಿ ಅಂತ ವಾದರಾಜರು ಕರೀತಾ ಇದ್ದಾರೆ. ಪಾದುಕೆ ಧರಿಸಿ ನಿಂತ ಶ್ರೀನಿವಾಸನನ್ನು ಸ್ಮರಣೆ ಮಾಡಬೇಕು. ಅಲ್ಲಿಂದ ಮುಂದೆ ಪ್ರಯಾಣ ಮಾಡ್ತಾ ಮಂಜುಗುಣಿಯಿಂದ ಯಾಣ ಅಂತ ಇವತ್ತು ಹೆಸರು ಕರೆದಿದ್ದಾರೆ. ಅದು ಯಾಣ, ಬಂಡೆಗಲ್ಲುಗಳು ಬಹಳ ಇದ್ದಾವೆ. ಕಿಷ್ಕಿಂಧೆ ಇದೆ ಇಲ್ಲಿ, ಸಾಧಾರಣ ಕ್ಷೇತ್ರ ಅಲ್ಲ ಅದು, ಸುಲಭ ಪ್ರಯಾಣ ಮಾಡಲಿಕ್ಕಾಗಲ್ಲ. ಅಲ್ಲಿ ಭೈರವನ ಸನ್ನಿಧಾನ ಅಂದರೆ ಶಿವನ ಸನ್ನಿಧಾನ ಇದೆ. ವಾದರಾಜರು ಆ ಸ್ಥಳ ಪುರಾಣವನ್ನು ಸಂಗ್ರಹಿಸಿ ಆ ಶ್ಲೋಕವನ್ನು ಮಾಡಿ ವರ್ಣನೆ ಮಾಡ್ತಾರೆ. ಏಣಭೈರವ ಏಣಭೈರವ ಅಂತ ಪ್ರಸಿದ್ಧಿ ಕ್ಷೇತ್ರಕ್ಕೆ. ಸೋದೆಯನ್ನು ಯಾತ್ರೆ ಮಾಡ್ತೀವಿ ಅಂತ ಹೋದರೆ ಇದೆಲ್ಲ ಸಿಗ್ತದೆ ನಮಗೆ. ಸೋದೆಗೆ ಹೋದರೆ ಸುತ್ತಲೂ ಇರುವಂಥ ಪ್ರದೇಶ ಇದು ಯಾಣ. ಸಂಸ್ಕೃತದಲ್ಲಿ ಏಣ ಅಂದರೆ ಜಿಂಕೆ ಅಂತ ಅರ್ಥ. ಶಿವ ಒಮ್ಮೆ ಜಿಂಕೆ ರೂಪ ತಾಳಿದ ಅಂತ ಪ್ರಸಿದ್ಧಿ. ಪುರಾಣಗಳಲ್ಲಿ ಈ ಕಥೆ ಬಂದಿದ್ದಿದೆ. ಒಬ್ಬ ವೃಕ ಅಂತ ಅಸುರ. ಆ ವೃಕಾಸುರ ತಪಸ್ಸು ಮಾಡಿದ ಶಿವನನ್ನು ಕುರಿತು. ಮಾಡಿದ ಉದ್ದೇಶ ಪಾರ್ವತಿಯ ಮೇಲೆ ಕಾಮುಕನಾಗಿದ್ದ. ಶಿವನಿರೋವರೆಗೂ ಪಾರ್ವತಿ ಸಿಗಲಾರಳು. ಅದಕ್ಕೆ ಶಿವ ಪ್ರಕಟನಾದಾಗ ಆತ ವರ ಕೇಳಬೇಕಲ್ಲ. ಏನು ವರ ಕೇಳ್ದ? ಶಿವ ನೀನು ಪಾರ್ವತಿನ ಕೊಡು ಅಂದರೆ ಶಿವ ಕೊಡ್ತಾನಿಯೇ? ನೀಚ, ಮಹಾ ನೀಚ ಆತ. ಆ ಅಸುರ ಏನು ಮಾಡಿದ? ಶಿವ ನೀನು ವರ ಕೊಡಬೇಕು ಅಂತ ಬಂದಿದ್ದಿ, ತಪಸ್ಸಿಗೆ ಪ್ರಸನ್ನನಾಗಿದ್ದಿ, ಕೊಡೋದಾದರೆ ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವನು ಭಸ್ಮನಾಗಬೇಕು ಅಂತ ವರ ಕೇಳ್ದ. ಯೋಚಿಸಿದೆ ಶಿವ, ಆಗಲಿ ತಥಾಸ್ತು ಅಂತ ವರ ಕೊಟ್ಬಿಟ್ಟೆ. ನೀನು ಕೊಟ್ಟ ವರ ಸತ್ಯ ಆಗ್ತದೋ ಇಲ್ಲೋ ಪರೀಕ್ಷೆ ಮಾಡಬೇಕು, ನಿನ್ನ ತಲೆ ಮೇಲೆ ಇಡ್ತೇನೆ ಅಂತ ಬಂದ. ಯಾರಿಗಾದ್ರೂ ಮಾತು ಕೊಡುವಾಗ ಭಾಳ ಎಚ್ಚರಿಕೆ ಇರಬೇಕು. ಏನೋ ಕೊಟ್ಬಿಡ್ತೇವೆ, ಆಮೇಲೆ ಅವ್ರು ನಮ್ಮನ್ನೇ ಗಂಟು ಬಿಟ್ಬಿಡ್ತಾರೆ. ವರ ಕೊಟ್ಟದ್ದೇ ತಪ್ಪಾಯಿತು, ತಲೆ ಮೇಲೆ ಇಡ್ತೇನೆ ಅಂತ ಶಿವ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆತನ ರಭಸದ ಓಟಕ್ಕೆ ಶಿವ ಬಹಳ ರಭಸವಾಗಿ ಓಡಬೇಕು ಅಂತಂದರೆ ಅದು ಜಿಂಕೆ ಜಾಸ್ತಿ ವೇಗದಲ್ಲಿ ಹೋಗ್ತದೆ.
ಅದಕ್ಕೆ ಜಿಂಕೆ ರೂಪ ತಗೊಂಡೋ ಅಥವಾ ಜಿಂಕೆ ಎಷ್ಟು ವೇಗವಾಗಿ ಹೋದ್ನೋ ಅಂತೂ ಇಂತೂ ಜಿಂಕೆ ಆದ. ರೂಪದಿಂದ ಜಿಂಕೆ ಆದ್ನೋ, ವೇಗದಿಂದ ಜಿಂಕೆ ಆದ್ನೋ, ಜಿಂಕೆ ಆದ. ಅದಕ್ಕೆ ಶಿವನಿಗೆ ಏಣ ಅಂತ ಹೆಸರು ಬಂತದ್ದು. ಅದು ಬಹಳ ವೇಗವಾಗಿ ಎಗರುತ್ತದೆ. ಇಲ್ಲಿರುವಂತಹ ಕಥೆಯು ನೆನಪಿಗೆ ಬರಬೇಕು, ವರ್ಣನೆ ಆಗಬೇಕು. ಮೇಲಾಗಿ ಇಲ್ಲಿರುವ ಶಿವನನ್ನು ಎಲ್ಲರೂ ಆರಾಧಿಸ್ತಾರೆ, ದರ್ಶನ ಮಾಡ್ತಾರೆ, ಅಭೀಷ್ಟಗಳನ್ನು ಪೂರ್ಣ ಮಾಡಿಕೊಳ್ತಾರೆ ಭಕ್ತರು. ಇವನ ನಾದ ಅಷ್ಟು ಅದ್ಭುತವಾದ ನಾದ ಅಂತೆ, ಭೈರವನ ನಾದ. ಭೈರವನ ನಾದವನ್ನೂ ವರ್ಣಿಸಬೇಕು, ಜಿಂಕೆ ರೂಪ ತಾಳಿದ್ದ ಶಿವ ಅನ್ನೋ ಸ್ಥಳ ಕಥೆನೂ ಸೇರಿರಬೇಕು, ಒಟ್ಟಿಗೆ ವರ್ಣನೆ ಮಾಡಿ ಹೇಳ್ತಾರೆ. ಯಸ್ಯ ಭೈರವನಾದೇನ ವಿದ್ರವಂತ್ಯಘರಾಶಯಃ ಏಣಾ ಇವ ಭಯಾನ್ನಿತ್ಯಂ ತಂ ನತೋಸ್ಮೈನ ಭೈರವಂ. ಸ್ವಾರಸ್ಯ. ಈಗ ನಾನು ಹೇಳಿದ ಕಥೆಯಿಂದ ಶಿವನ ವ್ಯಕ್ತಿತ್ವಕ್ಕೆ ಸ್ವಲ್ಪ ಚ್ಯುತಿ ಬಂದಂತೆ ನಮಗೆ ಕಾಣಿಸ್ತತ್ತಾನೆ. ಏನೇ ಆಗಲಿ ಶಿವ ಓಡಬಾರ್ದಾಗಿತ್ತು ಬಿಡಲಿ. ಜಿಂಕೆ ಹಾಗೆ ಓಡಿ ಹೋಗಿಬಿಡೋದ? ಅಸುರರನ್ನು ಎದುರಿಸ್ಬೇಕು ಬೇಕಂದ್ರೆ ಹೀಗೆಲ್ಲ ನಾವು ಹೇಳ್ತೀವಿ. ಸ್ಥಳ ಪುರಾಣ ಹಾಗೆ ಹೇಳ್ತದೆ. ವಾದರಾಜರು ಅದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿಬಿಟ್ರು. ಸ್ಥಳ ಪುರಾಣ ಹಾಗಿರ್ಬೋದು, ಆದರೆ ನಮ್ಮ ಶಿವನಿಗೆ ಹೆದರಿಕೆ ಇದೆ ಅಂತ ನನಗೆ ಅನಿಸಲ್ಲ ಅಂತ. ಭೈರವನಿಗೆ ಹೆದರಿಕೆ ಇದೆ ಅಂತ ಅನಿಸಲ್ಲ, ಯಾಕಂದರೆ ಅವನ ಹೆಸರೇ ಭೈರವ. ಇಲ್ಲ, ಹೆಸರು ಭೈರವ ಅಂತ ಇಟ್ಟುಕೊಂಡು ಓಡಿ ಹೋದ ಅಂತ ಕಥೆ ಹೇಳಿದರೆ ಸ್ವಲ್ಪ ಆದರೂ ಸ್ಥಳ ಪುರಾಣ ಹೇಳಬೇಕಾದ್ರೆ ಯೋಚನೆ ಮಾಡಬಾರ್ದು. ಹೀಗೆ ಸ್ಥಳ ಪುರಾಣಗಳನ್ನೂ ತಿದ್ದುಪಡಿ ಮಾಡಬೇಕು ಅಂತಿದ್ರಂತೆ ವಾದರಾಜರು. ತೀರ್ಥಕ್ಷೇತ್ರಗಳನ್ನು ಪರ್ಯಟನೆ ಮಾಡುವಾಗ ಹೇಳಿರ್ಬೋದು ನಿಮ್ಮ ದೊಡ್ಡವರು ಸ್ಥಳ ಪುರಾಣವನ್ನು, ಆದರೆ ಹೆಸರು ಭೈರವ ಅಂತಿದೆ. ಸಂಸ್ಕೃತದಲ್ಲಿ ರವ ಅಂದರೆ ಧ್ವನಿ, ರವ ರವ ಅಂತಿರ್ತಾರಲ್ಲ, ರವ ಅಂದರೆ ಧ್ವನಿ. ಭೈರವ ಅಂದರೆ ಭಯಪಡಿಸುವ ಧ್ವನಿ ಅಂತ ಅರ್ಥ. ಯಾರ ಧ್ವನಿ ಕೇಳಿದರೆ ಭಯವಾಗ್ತದೋ ಅಂಥವರಿಗೆ ಭೈರವ ಅಂತ ಹೆಸರಂತ. ಹೆಸರಿಗೆ ಭೈರವ ಅಂತ ಇಟ್ಟಿದ್ದೀರಿ. ಕತೆ ಹೇಳುವಾಗ ಮಾತ್ರ ಹೇಗೆ ಹೇಳ್ತಿದ್ದೀರಿ? ಅಸುರ ಬಂದ, ಇವನು ಓಡ್ಲಿಕ್ಕೆ ಶುರು ಮಾಡಿದ ಅಂತ ಭಯದಿಂದ. ಯಾಕೆ ಸರಿ ಹೋಗ್ತದೆ ಇದು? ನನಗೆ ಸರಿ ಹೋಗಲಿಲ್ಲ ಅಂದರು ವಾದರಾಜ. ನಾನು ಈ ಥರ ಎಲ್ಲ ನಮ್ಮ ಶಿವನ ಬಗ್ಗೆ ಆಡಲ್ಲ. ಶಿವಭಕ್ತರಿಗೆ ತಲೆ ಮೇಲೆ ಹೊಡೆದಾಗ ಹೇಳಿದರು ವಾದರಾಜ. ಮತ್ತು ಇಲ್ಲಿ ಭೈರವ, ಏಣ ಭೈರವ ಅಂತ ಹೆಸರು ಯಾಕೆ ಬಂತು? ನನ್ನ ಸಂಶೋಧನೆ ಬೇರೆ ಇದೆ ಅಂದರು. ಇಲ್ಲಿಗೆ ಬಂದವರು ಭೈರವನ ನಾದ ಕೇಳಿದರೆ ತಮ್ಮ ಪಾಪಗಳು ಜಿಂಕೆ ಹಾಗೆ ಓಡಿ ಹೋಗ್ತಾವೆ, ಅದಕ್ಕೆ ಇವನು ಏಣ ಭೈರವ ಅಂತ ಬರುತ್ತೆ. ಯಸ್ಯ ಭೈರವ ನಾದೇನ, ಎಲ್ಲಿರುವ ಭೈರವನ ನಾದ ಮಾಡಿದ ಪಾಪಗಳನ್ನು ಜಿಂಕೆ ಹಾಗೆ ಓಡಿಸುವ ಹಾಗೆ ಮಾಡ್ತದೋ ಅದಕ್ಕೆ ಇವ ಏಣ ಭೈರವ ಅಂತ ವ್ಯಾಖ್ಯಾನ ಮಾಡಿದ್ರು. ಇದು ಎಷ್ಟು ಚೆನ್ನಾಗಿದೆ. ಆಗಲೇ ಕೇಳಿದ ಸ್ಥಳದ ಪುರಾಣದ ಕಥೆ ಹೇಗಿದೆ ಯೋಚಿಸ್ರಿ. ಯಾವುದನ್ನು ತಗೊಳ್ತೀರಿ? ಹೇಗೆ ತಿದ್ದುಪಡಿ ಮಾಡ್ಕೊಳ್ತೀರಿ? ಹೀಗೆ ಏಣ ಇವ ಭಯಾನ್ನಿತ್ಯಂ ತಂ ನತೋಸ್ಮಿ ಏಣ ಭೈರವಂ. ಹೀಗೆ ಏಣ ಭೈರವನನ್ನು ಸ್ಮರಣೆ ಮಾಡಬೇಕೇ ಹೊರತು ಶಿವನೇ ಓಡಿ ಹೋದ, ಶಿವನೇ ಜಿಂಕೆ ರೂಪ ಧರಿಸಿದ್ದ ಅಂತ ಸ್ಥಳ ಪುರಾಣವನ್ನು ವರ್ಣಿಸಿ ಶಿವನ ವ್ಯಕ್ತಿತ್ವಕ್ಕೆ, ಭೈರವನ ವ್ಯಕ್ತಿತ್ವಕ್ಕೆ ಕುಂದು ಬರೋ ಹಾಗೆ ಮಾಡಬೇಡ್ರಿ ಅನ್ನೋ ಎಚ್ಚರಿಕೆಯನ್ನು ವಾದರಾಜರು ಈ ಥರದ ಶ್ಲೋಕ ಮಾಡಿ ಹೇಳ್ತಾರೆ. ಇದೆಲ್ಲ ರಾಜರ ಚಮತ್ಕಾರ. ಹಾಗಾಗಿ ನಮ್ಮಲ್ಲೇನು ಅಂದರೆ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಸುಮ್ಮನೆ ಹೋಗ್ಬಿಡೋದು ಒಂದು ಸ್ವಭಾವ. ಎಲ್ಲಿ ಯಾವುದೇ ಕ್ಷೇತ್ರಗಳಿಗೆ ಹೋಗೋದು, ಆ ಸ್ಥಳ ಪುರಾಣ ನೂರಾರು ಹೇಳ್ಕೊಂಡು ಬಂದಿರ್ತಾರೆ. ಸ್ವಲ್ಪವೂ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಅಯ್ಯೋ ಹೇಳಿದ್ರಲ್ಲ ಅಂತ ಗಲ್ಲ ಬಡ್ಕೊಂಡು ನಮಸ್ಕಾರ ಮಾಡಿ ಏನು ಚೆನ್ನಾಗಿ ಹೇಳಿದ್ರಲ್ಲ ಅಂತ ಇಷ್ಟು ಹೇಳಿದ್ರಲ್ಲ ಹೋದರೆ. ಸ್ವಲ್ಪ ವಿವೇಕಿಗಳಾಗೋಣ, ವಿಚಾರವಂತರಾಗೋಣ, ಪುರಾಣಗಳನ್ನು ಚೆನ್ನಾಗಿ ವಿಮರ್ಶೆ ಮಾಡೋಣ, ವೇದಗಳನ್ನು ತಿಳಿಯೋಣ, ದೇವತೆಗಳ ಮಹಿಮೆಯನ್ನು ಅರಿಯೋಣ. ಹೇಳೋರೇನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಅವ್ರನ್ನ ತಿದ್ದಲಿಕ್ಕಾಗದೇ ಇದ್ರೂ ಬೇಡ, ನಾವಾದರೂ ಅದನ್ನು ಸರಿಪಡಿಸಿ ಇಡೋಣ. ಇದು ವಾದರಾಜರ ತೀರ್ಥಕ್ಷೇತ್ರ ಪರ್ಯಟನೆ ಮಾಡಿದ ಕೆಲಸ. ಯಾವುದೇ ತೀರ್ಥಕ್ಕೆ ಹೋಗಲಿ, ಯಾವುದೇ ಕ್ಷೇತ್ರಕ್ಕೆ ಹೋಗಲಿ, ಏನಿದೆ ಅದನ್ನು ಒಪ್ಪಿಕೊಳ್ಳೋದಲ್ಲ. ಕಾಳಿದಾಸ ಹೇಳ್ತಾನಲ್ಲ, ಹಿಂದಿನವ್ರು ಹೇಳಿದ್ದಾರೆ ಅಂದ್ಕೊಳ್ಳೆ ಪ್ರಮಾಣ ಅಂತ ಒಪ್ಪಬೇಡ್ರಿ ಅಂತ.
ಹಿಂದಿನವ್ರು ಹೇಳಿದ ಕೂಡಲೇ ಪ್ರಮಾಣ ಆಗಲ್ಲ, ಇನ್ನೊಂದಕ್ಕೆ ವಿರೋಧ ಬರದೇ ಹೋದರೆ ಅದು ಪ್ರಮಾಣ ಆಗ್ತದೆ. ಹಿಂದೆ ಬಂತು, ಹಿಂದಿನವ್ರು ಹೇಳಿದ್ದಾರೆ ನಾನು ಒಪ್ಕೊಳ್ಬೇಕು, ಹಾಗಲ್ಲ, ಸ್ವಲ್ಪ ವಿಮರ್ಶೆ ಮಾಡಿ ಒಪ್ಪಬಹುದು. ಇದು ಏಣಭೈರವ ಅಂತ ಗ್ರಾಮಕ್ಕೆ ಬಂದಾಗ ಆದಂಥ ಘಟನೆ. ಅಲ್ಲಿನ ಮುಂದೆ ಪ್ರಯಾಣ ಮಾಡ್ತಾ ಮಾಡ್ತಾ ರಾಜರು ಗೋಕರ್ಣಕ್ಕೆ ಬಂದರು. ಗೋಕರ್ಣ ಸಮುದ್ರ ತೀರ, ಪುರಾಣ ಪ್ರಸಿದ್ಧ ಸ್ಥಳ. ಗೋಕರ್ಣದ ಬಗ್ಗೆ ಹೇರಳವಾಗಿ ಪುರಾಣಗಳು ವರ್ಣನೆ ಮಾಡ್ತಾರೆ. ಒಂದೇ ದಿವಸಕ್ಕೆ ಮುಗಿಯೋದೇನಲ್ಲ ಅದು. ಪ್ರಾರಂಭದಲ್ಲಿ ಗೋಕರ್ಣೇಶ್ವರ ಅಂದ ಕೂಡಲೇ ಶಿವನೇ ಸ್ಮರಣೆಗೆ ಬರ್ತಾನೆ. ಲಿಂಗಾಕಾರದಲ್ಲಿ ಶಿವನಿದ್ದಾನಾದ್ರಿಂದ ಗೋಕರ್ಣ ಲಿಂಗ. ಗಣಪತಿ ಇದ್ದಾನೆ, ಹಾಗಾಗಿ ಅಪ್ಪ ಇದ್ದಾನೆ, ಮಗ ಇದ್ದಾನೆ, ಅಪ್ಪ ಮಕ್ಕಳ ಕ್ಷೇತ್ರ. ಹೀಗಾಗಿ ವಿಷ್ಣು ಭಕ್ತರು ಹೋಗಬೇಕೋ ಬೇಡವೋ ಅಂತ ಕೆಲವರು ರಾಜರನ್ನು ಪ್ರಶ್ನಿಸಿರ್ತಾರೆ. ಇಲ್ಲಿ ಗೋಕರ್ಣಕ್ಕೆ ಹೋಗ್ತೀರಾ? ಈಗಲೂ ಕೆಲವರು ಅನ್ನೋದು ಇದೆ, ಗೋಕರ್ಣಕ್ಕೆ ಹೋಗ್ತೀರಾ? ರಾಗ ಎಳಿತಾರೆ. ರಾಜರು ಗೋಕರ್ಣಕ್ಕೆ ಬಂದರು. ಯಾಕೆ ಹೋಗಬಾರ್ದು? ನಾವು ಹೇಗಿರಬೇಕು ವಿಷ್ಣು ಭಕ್ತರು ಅಂತ ತೋರಿಸಿದ್ದೇ ಗೋಕರ್ಣೇಶ್ವರ ಅಂದ್ರೆ ಅವರು ವಾದರಾಜ. ವಿಷ್ಣು ಭಕ್ತರು ಹೇಗಿರಬೇಕು ಅಂತ ನೋಡಿ ಕಲಿಬೇಕು, ಅದಕ್ಕಾಗಾದರೂ ಗೋಕರ್ಣಕ್ಕೆ ಹೋಗ್ರಿ ಅಂತಾರೆ ಅವರು. ಹೇಗಿರಬೇಕು ವಿಷ್ಣು ಭಕ್ತರು? ಗೋಕರ್ಣೇಶ್ವರ ಇದ್ದಾನಲ್ಲ ಹಾಗಿರಬೇಕು ಅಂದ್ರಂತೆ. ಯಾಕಂದರೆ ವಾದರಾಜರು ಗೋಕರ್ಣಕ್ಕೆ ಹೋದಾಗ ರುದ್ರದೇವರೇ ಎದ್ದು ಬಂದು ಭೇಟಿ ಕೊಟ್ರಂತೆ. ಹೇಗಿದ್ರು ರುದ್ರದೇವರು? ಯೇ ವಿಷ್ಣೋ ಪದಪದ್ಮ ಚಿಂತನರತಾಃ ತತ್ಕರ್ಮ ನಿಷ್ಠಾಶ್ಚ ಯೇ ತದ್ಭಕ್ತ ಪರಾಯಣಾ ಶುಭಧಿಯಃ ಏರ್ಚಂತಿ ಮಾಂಚಾನಿಶಂ ಏಕಾಂತೆ ತದಭೀಷ್ಟಮಾಶು ವಸುಧೇ ದೇಹೀತಿ ಗಾಂಬೋಧಯನ್ ಶ್ರೀ ಗೋಕರ್ಣ ಕೃತಾಲಯೋ ವಿಜಯತೆ ದೇವಸ್ಸ ಗೌರೀಧರ. ಸಂಸ್ಕೃತದಲ್ಲಿ ಗೋ ಶಬ್ದಕ್ಕೆ ಬಹಳ ಅರ್ಥ ಇದೆ. ಒಂದು ಅರ್ಥ ನೋಡೋಣ. ರಾಜರು ಅದನ್ನು ಚಮತ್ಕಾರ ಮಾಡಿದ್ದಾರೆ. ಗೋ ಅಂದರೆ ಭೂಮಿ. ಗೋ ಅನ್ನೋ ಶಬ್ದ ಭೂಮಿ ಅನ್ನೋ ಅರ್ಥದಲ್ಲಿದೆ, ಭೂದೇವಿ. ಕರ್ಣ ಅಂದರೆ ಕಿವಿ. ಇಡೀ ಭೂಮಂಡಲದ ಕಿವಿ ಆ ಕ್ಷೇತ್ರ, ಅದಕ್ಕೆ ಅದರ ಹೆಸರು ಗೋಕರ್ಣ ಅಂತ ಆಯ್ತಂತೆ. ಕಿವಿಯಲ್ಲಿ ಹೋಗಿ ಹತ್ರ ಯಾರು ಹೇಳ್ತಾರೆ? ಯಾವಾಗಲೂ ಏನು ವಿಷಯ ಹೇಳ್ತಾರೆ? ಸಸ್ಪೆನ್ಸ್ ಇದ್ದರೆ ಹೇಳ್ತಾರೆ, ಇಲ್ಲದೆ ಇದ್ದರೆ ಮೈಕಲ್ಲಿ ಹೇಳ್ತಾರೆ. ಮೈಕಲ್ಲಿ ಹೇಳೋ ವಿಷಯಗಳು ಬೇರೆ. ಈಗಂತೂ ಎಲ್ಲ ಮೊಬೈಲ್ನಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಇದೇ ವಿಷಯ ವಿಪರ್ಯಾಸ. ಅದನ್ನು ಹೇಳುವಾಗ ಹೀಗೆ ಹೇಳ್ತಾರೆ, ಸಸ್ಪೆನ್ಸು ಅಂತ ಹೇಳಿ ಮತ್ತೆ ಮೈಕಲ್ಲಿ ಹೇಳ್ತಾರೆ, ಮೊಬೈಲ್ನಲ್ಲಿ ಹೇಳ್ತಾರೆ. ಇದು ಇನ್ನೂ ದುರಂತ. ಯಾರಿಗೂ ಹೇಳಬೇಡ್ರಿ ಅಂತ ಹೇಳೇನೆ ಹೇಳಬಾರ್ದ ವಿಷಯವನ್ನೇ ಹಬ್ಬಿಸಿರ್ತಾರೆ. ಆಯ್ತಲ್ಲ, ಆ ವಿಷಯ ಯಾರಿಗೂ ಹೇಳಬೇಡ್ರಿ ಅಂಥೇಳಿ ಅವರು ಮತ್ತೆ ಮುಂದಿನವ್ರಿಗೆ ಹಾಗೆ ಹೇಳಿರ್ತಾರೆ. ಆವಾಗ ಅದು ಹೇಳಬೇಡ್ರಿ ಅನ್ನೋದು ಉಳಿತ. ರಾಜರಂತಾರೆ, ಇಲ್ಲಿರುವ ಶಿವ ಕಿವಿಯಲ್ಲಿದ್ದಾನೆ, ಭೂದೇವಿಯ ಕಿವಿ ಹತ್ರ ಇದ್ದಾನೆ ಅಂತ ಅರ್ಥ. ಭೂದೇವಿಯ ಕಿವಿ ಹತ್ರ ಯಾಕಿರ್ತಾರೆ? ಕಿವಿ ಹತ್ರ ಇರೋರ್ದು ಉದ್ದೇಶ ರಹಸ್ಯ ಹೇಳಬೇಕಿರ್ತದೆ, ಅದಕ್ಕೆ ಇರ್ತಾರೆ. ಅದಕ್ಕೆ ವಾದರಾಜರಂದರು, ನೋಡು ಭೂದೇವಿ, ಎಲ್ಲರೂ ನನ್ನ ಬಳಿಗೆ ಬರ್ತಾರೆ ಅಂತ ಹೇಳಿ ಬಂದವರಿಗೆಲ್ಲ ಕೊಡಬೇಡ, ಎಂಥೆಂಥವರಿಗೆ ಕೊಡಬೇಕೋ ನಾನು ಹೇಳ್ತೇನೆ ಅಂತಂದ್ರಂತೆ. ಭೂದೇವಿಗೆ ಬೋಧನೆ ಮಾಡ್ತಿದ್ದಾರೆ. ಏನಂತ? ಯೇ ವಿಷ್ಣೋ ಪದ ಪದ್ಮ ಚಿಂತನರತಾಃ. ರುದ್ರದೇವರು ಭೂದೇವಿಗೆ ಹೇಳ್ತಿದ್ದಾರಂತೆ. ಆ ಗೋಕರ್ಣ ಕ್ಷೇತ್ರದ ಒಳಗೆ ದೇವಸ್ಥಾನದೊಳಗೆ ನಾವೆಲ್ಲ ಹೋದರೆ ಎಲ್ಲ ದೇವಸ್ಥಾನದಲ್ಲಿ ಎತ್ತರದ ಪೀಠ ಕಟ್ಟಿ ಆ ಪೀಠದ ಮೇಲೆ ದೇವರನ್ನು ಕೂಡಿಸಿದರೆ ಇಲ್ಲಿ ಹಾಗಲ್ಲ. ತಗ್ಗಿನ ಪ್ರದೇಶದೊಳಗಿದೆ, ಬಹಳ ತಗ್ಗು. ಅಷ್ಟು ಸುಲಭ ದೇವರ ದರ್ಶನ ಆಗಲ್ಲ. ಅಂದರೆ ಗೋಕರ್ಣೇಶ್ವರನ ದರ್ಶನ ಅಷ್ಟು ಸುಲಭ ಆಗಲ್ಲ, ತಗ್ಗಿನೊಳಗಿದೆ. ಅಷ್ಟ್ಯಾಕೆ ಒಳಗೆ ಹೋಗಿದಾನ ಮಾರಾಯ ಅಂತಂದ್ರು ವಾದರಾಜರು. ತಾನು ಹೇಳೋದು ಎಲ್ರಿಗೂ ಕೇಳಿಸ್ಬಾರ್ದಲ್ಲ ಅಂತ ಒಳಗೆ ಹೋಗಿದ್ದಾನೆ. ಏನು ಹೇಳ್ತಿದ್ದಾನೆ? ನನಗೆ ಗೊತ್ತಾಗಿದೆ ಏನು ಹೇಳ್ತಿದ್ದಾನೆ ಅಂದರು ವಾದರಾಜರು. ಏನು ಹೇಳ್ತಿದ್ದಾನೆ ಅಂದರೆ, ನೋಡು ಭೂದೇವಿ, ಯೇ ವಿಷ್ಣೋ ಪದಪದ್ಮ ಚಿಂತನರತಾಃ. ಯಾರು ವಿಷ್ಣುವಿನ ಪಾದಕಮಲಗಳನ್ನು ಚಿಂತನೆ ಮಾಡ್ತಾನೇ ಇರ್ತಾರೋ, ಹಾಗೇನೆ ತತ್ ಕರ್ಮನಿಷ್ಠಾಃ, ವಿಷ್ಣು ಪ್ರೀತಿಗಾಗೇನೆ ನಿಷ್ಕಾಮ ಕರ್ಮ ಮಾಡೋದರಲ್ಲಿ ರತರಾಗಿರ್ತಾರೋ,
ಏ ತದ್ಭಕ್ತ ಪರಾಯಣ. ನೋಡ್ರಿ, ಇದು ಗಮನಿಸಬೇಕು. ಯಾರು ವಿಷ್ಣು ಭಕ್ತರನ್ನೂ ಆದರದಿಂದ ನೋಡ್ತಾರೋ, ಬರೀ ವಿಷ್ಣು ಭಕ್ತರಾಗೋದಲ್ಲ, ವಿಷ್ಣುವಿನ ಭಕ್ತರಾದವರಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡ್ತಾರೋ, ಭಕ್ತಿ ಬಹಳ ಮುಖ್ಯ. ಶುಭದಿಯ, ಫಲದ ಆಶೆ ಇಲ್ಲದೇನೆ ಬುದ್ಧಿಯನ್ನು ಯಾವತ್ತೂ ಕಸರು ಮಸರು ಮಾಡಿಕೊಂಡಿಲ್ಲವೋ, ಏರ್ಚಂತಿ ಮಾಂಚಾನಿಶಂ, ನನ್ನನ್ನು ಈ ಎಲ್ಲ ವ್ಯವಸ್ಥೆಯನ್ನು ಇಟ್ಟುಕೊಂಡು ನನ್ನನ್ನು ಯಾರು ಪೂಜಿಸ್ತಾರೋ, ಏಕಾಂತೆ ತದಭೀಷ್ಟಮಾಶು ವಸುಧೇ. ಹೇ ಗೋಕರ್ಣ ಕ್ಷೇತ್ರ ಭೂದೇವಿ, ನೀನು ಅಂಥವರ ಅಭೀಷ್ಟಗಳನ್ನು ಕೂಡಲೇ ಕೊಟ್ಟು ಕಳಿಸು. ಹೀಗೆ ಏಕಾಂತದಲ್ಲಿ ದೇವಿಯನ್ನು, ಭೂದೇವಿಯನ್ನು ಬೋಧಿಸಲು ಸುಗ ಗೋಕರ್ಣಕೃತ ಆಲಯ. ಗೋಕರ್ಣಕೃತ ಆಲಯ, ಗೋಕರ್ಣ, ಭೂದೇವಿಯ ಕಿವಿಯ ಬಳಿಯಲ್ಲಿ ತನ್ನ ದೇವಸ್ಥಾನವನ್ನು ಕಟ್ಟಿಕೊಂಡು ಗೌರೀಧವನಾದಂತಹ ಶಿವ ಇಲ್ಲಿ ವಾಸ ಮಾಡಿದ್ದಾನೆ, ವಿಜಯತೆ ಅಂತ ವರ್ಣನೆ ಮಾಡಿದ್ದಾನೆ. ನೋಡಿ, ಕಿವಿ ಹತ್ರ ಹೇಳ್ತಿದ್ದಾನಾದ್ರಿಂದ ಗುಟ್ಟಾಗಿದೆ, ಏಕಾಂತದಲ್ಲಿದ್ದಾನೆ, ಭೂದೇವಿಯನ್ನು ಕುರಿತು ಉಪದೇಶಿಸ್ತಿದ್ದಾನೆ. ವಿಷ್ಣು ಭಕ್ತರಿಗೆ, ವಿಷ್ಣು ಭಕ್ತರಿಗೆ, ವಿಷ್ಣು ಪ್ರೀತಿಗಾಗಿ ಕರ್ಮ ಮಾಡುವವರಿಗೆ ಯಾರೇ ಬಂದರೂ ಅಂಥವರು ನನ್ನನ್ನು ಅರ್ಚನೆ ಮಾಡ್ತಾರೆ, ಪೂಜಿಸ್ತಾರೆ, ಅಂಥವರಿಗೆ ನೀನು ಬೇಡಿದ ಅಭೀಷ್ಟಗಳನ್ನು ಕೊಡು ಅಂತ ಬೋಧಿಸ್ತಾ ಇದ್ದಾನೆ ಅಂತ ಗೋಕರ್ಣೇಶ್ವರನನ್ನು ವಿಷ್ಣು ಭಕ್ತರು ಹೇಗೆ ಕಾಣಬೇಕು ಅನ್ನೋದನ್ನು ವಾದರಾಜರು ಹೇಳಿಕೊಟ್ಟಿದ್ದಾರೆ. ಈಗ ಹೇಳಿ, ಹೋಗಬೇಕೋ ಬೇಡ ಗೋಕರ್ಣ ಕ್ಷೇತ್ರಕ್ಕೆ? ಇಲ್ಲೇ ಹೋಗಬೇಕು, ಇಲ್ಲಿ ಹೋಗಲೇಬೇಕು. ಹೀಗೆ ವರ್ಣನೆ ಇದೆ. ಸಮಯಕ್ಕನುಗುಣ ಇವತ್ತು ಮುಕ್ತಾಯ ಮಾಡಿರ್ತೀನಿ. ನಾಳೆ ಮತ್ತೆ ಈ ಶ್ಲೋಕದ ವಿಸ್ತಾರ ಮಾಡೋಣ. ಶ್ರೀಕೃಷ್ಣಾರ್ಪಣ ವಸ್ತು. ಹರಯೇ ನಮಃ, ಹರಯೇ ನಮಃ.